ಓಕೆ, ಸೊ ಲೆಟರ್ ರೈಟಿಂಗ್ದೆ ಏನು ಇಂಪಾರ್ಟೆಂಟ್ ನಮಗೆ ಫಾರ್ಮ್ಯಾಟ್ ಅನ್ನೋದು ಇಂಪಾರ್ಟೆಂಟ್. ಹೆಂಗೆ ಬರಬೇಕು ಆ ಫಾರ್ಮ್ಯಾಟ್. ಓಕೆ, ಸೊ ಇಲ್ಲಿ ಒಂದು ಕ್ವಶನ್ ಓದ್ ಮಾಜ್ ಅಂದರೆ ಕ್ರಿಯೇಟಿವ್ ರೈಟಿಂಗ್ ಫಾರ್ ಎಕ್ಸಾಂಪಲ್ ಈಸ್ ರೈಟಿಂಗ್ ಲೆಟರ್ ರೈಟಿಂಗ್. ಸೊ ಈ ಲೆಟರ್ ರೈಟಿಂಗ್ ನಮಗೆ ಸ್ಕ್ರೀನ್ದಾಗ ಕಾಣಿಸುತ್ತಲ್ಲ ಹಿಂಗೆ ಪ್ಲಾಂಟೇಶನ್ಸ್ ಆ್ಯಂಡ್ ಕ್ಲೀನ್ಲಿನೆಸ್ ಡ್ರೈವ್. ಓಕೆನಾ, ಫಾಲೋಡ್ ಬೈ ಆರ್ ಸ್ಟ್ಯಾಂಡ್ಸ್ ಫಾರ್ ಎಂದದು ರಿಸೀವರ್ ಅಂದರೆ ಇಲ್ಲದೆ ನಾಟ್ ಅ ಸೈಕಲ್. ಈ ಒಂದು ಸೈಕಲ್ದೇ ಕೂಡ ಗೇಟ್ಸ್ ಅನ್ನೋದು ಬರ್ತೀವಲ್ಲೇ. ಓಕೆ, ಆ್ಯಂಡ್ ಫಾಲೋಡ್ ಬೈ ಸರ್ ಅನ್ನೋದು ಇದು ನೀವು ಪಕ್ಕ ಇಕ್ಕಬೇಕು. ಯು ಹ್ಯಾವ್ ಟು ರೈಟ್ ಡೌನ್ ದ ಸರ್ ಇನ್ ದ. Hello my dear smart students, welcome back to the channel. I am Tanmay, Nim English master teacher. So today's video is all about our interesting topic. ಏನದು ಗೊತ್ತಾ? ಸೊ ಇವತ್ತು ಈ ವಿಡಿಯೋದೇ ಕ್ರಿಯೇಟಿವ್ ರೈಟಿಂಗ್ ಮೇಲೆ ನೀವು ಮಾರ್ಕ್ಸ್ ಅನ್ನೋದು ಓಡಿಸ್ಕೊಂತಾ ಇದ್ದರೆ ರೈಟ್. ಸೊ ದಿಸ್ ವಿಡಿಯೋ ಈಸ್ ಡೆಫಿನೆಟ್ಲಿ ಫಾರ್ ಯು. ಇವತ್ತು ಈ ಸೆಷನ್ದೆಯೇ ನಿಮಗೆ ಈ ಕ್ರಿಯೇಟಿವ್ ರೈಟಿಂಗ್ದೆಯೇ ಇದ್ದ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಎಲ್ಲ ನಾನು ಕೇಳ್ತೀನಿ. ಓಕೆನಾ, ಸೊ ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ಯು ವಿಲ್ ಲರ್ನ್ essay writing techniques, exam friendly shortcuts along with the formats, and also the scoring tips that can help you to write super duper answers in your Karnataka board exam. So ಇದಕ್ಕೆ ಮತ್ತೆ ಲೇಟ್, hit the like, share and subscribe button to this channel because let's unlock the secrets to score full marks in the writing skills. ರೈಟ್, ಬಿಗನ್ ಮಾಡುವ ನಾವು. ಓಕೆ, ಸೊ ಇಲ್ಲಿ ಕ್ರಿಯೇಟಿವ್ ರೈಟಿಂಗ್ದೇ. ಓಕೆ, ಸೊ ಇಲ್ಲಿ ನಮಗೆ ಒಂದು 1 hourದೇ ನಿಮಗೆ ಏನೇನು ಬರ್ತವೆ ಅನ್ನಪ್ಪಲ್ಲ ನಾನು ಕೇಳ್ತೀನಿ. ಒಂದು ಬಂದು ಇದ್ದ ಏನೇನು ಇರ್ತವೆ ನನ್ನ ಕ್ರಿಯೇಟಿವ್ ರೈಟಿಂಗ್ ಅಂದರೆ ನಮ್ಗೆ ಏನಿರ್ತವೆ. ಫಸ್ಟ್ ಬಂದು ಲೆಟರ್ ರೈಟಿಂಗ್ ಒಂದು. ಓಕೆನಾ, ಸೊ ಇಲ್ಲಿ ನಮಗೆ ಲೆಟರ್ ರೈಟಿಂಗ್ ಅನ್ನೋದು ಇರ್ತದೆ. ರೈಟ್, ಒಂದು ಬಂದು ಲೆಟರ್ ರೈಟಿಂಗ್ ಒಂದು, followed by we have a dialogue writing, and also we do have a endadu report writing. ಹೌದಾ ಅಲ್ಲನ? ಸೊ ಇದೇ ನಮಗೆ ಇವು ಎಲ್ಲ ಕೂಡ ಇಂಪಾರ್ಟೆಂಟ್. ಹೌದಾ? ಸೊ ಇದೇ ನಮಗೆ ಈ ವಿಡಿಯೋದೇ ನಾವು ಏನು ಕಲ್ತ್ಕೊಂತೀವನಂದರೆ we will learn a smart techniques of these letter writings, okay, dialogue writing and also with the report writing. ಸೊ ಇದೇ ನಾವೆಲ್ಲ ಮಾಸ್ಟರ್ ಆಗಬೇಕಂದ್ರೆ ಏನು ಮಾಡಬೇಕು ಗೊತ್ತಾ? ನಾನು ಕೇಳೋದು ನೀವು ನೋಟ್ಬುಕ್ ತಗೊಂಡು ಒಂದು ಪೆನ್ಸಿಲ್ ತಗೊಂಡು ನೋಟ್ ಡೌನ್ ಮಾಡ್ಕೊತಾ ಇರಂడి. ಸೊ ಇಲ್ಲಿ ಒನ್ ಇಂಪಾರ್ಟೆಂಟ್ ಟಾಪಿಕ್ ಏನದು ಗೊತ್ತಾ? ಸೊ ನಿಮಗೆ ಮಾರ್ಕ್ಸ್ ಅನ್ನೋದು ಎಲ್ಲಿ ನಿಮಗೆ ಓದ್ತೀಯವೆ. ಹೌದಾ? ಸೊ ಈ ಲೆಟರ್ ರೈಟಿಂಗ್ದೇ ಓದ್ತೀಯವೆ, ಇಲ್ಲದಕ್ಕೆ ಡೈಲಾಗ್ ರೈಟಿಂಗ್ದೇ ಓದ್ತೀಯವೆ, ಇಲ್ಲದಕ್ಕೆ ರಿಪೋರ್ಟ್ ರೈಟಿಂಗ್ದೇ ಓದ್ತೀಯವೆ ಅಂದಪ್ಲೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡು. ಸೊ ಇದೇ ನೀವು ಮೇಯ್ನ್ ಫೋಕಸ್ ಮಾಡೋದು ಏನು ಅಂದರೆ ಒಂದು ನನ್ನ ಇಲ್ಲಿ ಫಸ್ಟ್ ಲೆಟರ್ ರೈಟಿಂಗ್ದೇ. ಓಕೆ, ಸೊ ಲೆಟರ್ ರೈಟಿಂಗ್ದೇ ಏನು ಇಂಪಾರ್ಟೆಂಟ್ ನಮಗೆ ಫಾರ್ಮ್ಯಾಟ್ ಅನ್ನೋದು ಇಂಪಾರ್ಟೆಂಟ್. ಹೆಂಗೆ ಬರಬೇಕು ಆ ಫಾರ್ಮ್ಯಾಟ್. ಓಕೆ, ಸೊ ಯಾವ ಥರ ನಾವು ಫಸ್ಟ್ ಅನ್ನೋದು ಫಸ್ಟ್ ಸ್ಟೆಪ್ ಅನ್ನೋದು ಸ್ವಲ್ಪ ಜನ 4th ಸ್ಟೆಪ್ ಅನ್ನೋದು ಬರ್ತಾರೆ, ಇಲ್ಲದಕ್ಕೆ 5th ಸ್ಟೆಪ್ ತಗೊಂಡು 3rd ಸ್ಟೆಪ್ದೇ ಬರ್ತಾರೆ. ಸೊ ಹಂಗೆ ಬರ್ತಾರೆ ನಮಗೆ ಏನಾಗ್ತದೆ ಮಾರ್ಕ್ಸ್ ಅನ್ನೋದು ನಿಮಗೆ ಓದವ ಅನ್ಮಾತು. ಸೊ ನೀವು ಒಂದು ಪರ್ಫೆಕ್ಟ್ ಫಾರ್ಮ್ಯಾಟ್ ಅನ್ನೋದು ನಿಮಗೆ ಗುರ್ತಾಗಬೇಕು. ಆದ್ರೇ ಅಲ್ಲ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಬರೋದು. ಹೌದಲ್ಲನ? ಅದಕ್ಕೆ ಫಾರ್ಮ್ಯಾಟ್ ಅಂದರೆ ಏನು ನಾನು ನಿಮ್ಮ ದೃಷ್ಟಿದೆ ಕಮೆಂಟ್ ಮಾಡಂడి. ವಾಟ್ ಈಸ್ ಅ ಫಾರ್ಮ್ಯಾಟ್? ಆ್ಯಕ್ಚುಲಿ ಇಂಗ್ಲೀಷ್ದೇ ಫಾರ್ಮ್ಯಾಟ್ ಅಂದರೆ ಸ್ಟ್ರಕ್ಚರ್ ಅಂದಪ್ಪಲೆ ನಮಗೆ ಗುರ್ತು. ಸೊ ನಂಗಾರೆ ಇದು ಗುರ್ತು, ಮತ್ತು ನಿಮ್ಗೆ ಏನು ಗುರ್ತು ಅನ್ನೋದು ನೀವು ಕಮೆಂಟ್ ಮಾಡಂడి. ಆ್ಯಂಡ್ ಇಲ್ಲಿ ನಮಗೆ ಫಾರ್ಮ್ಯಾಟ್ ಅಂದರೆ ಏನು? ಒಂದು ಪರ್ಫೆಕ್ಟ್ ಲೇಔಟ್, ಒಂದು ಲೇಔಟ್, ಇನ್ನೊಂದೇನು ಎಕ್ಸಲೆಂಟ್ ಸ್ಟ್ರಕ್ಚರ್ ಅನ್ಬೋದು. ಸೊ ಇವೆಲ್ಲ ನಮಗೆ ಇದ್ರೇನ ನಿಮ್ಮ ಫಾರ್ಮ್ಯಾಟ್ ಅನ್ನೋದು ಕರೆಕ್ಟ್ ಇರ್ತದೆ ಅಂದಪ್ಲೆ ನಮಗೆ ತಿಳ್ಕೊಬೇಕು. ಸೊ ಇಲ್ಲಿ ಈ ಹುಡುಗನ ನೋಡಂడి, ಇಲ್ಲಿ ಒಂದು ಕ್ವಶನ್ ಓದ್ ಮಾಜ್ ಅಂದರೆ ಕ್ರಿಯೇಟಿವ್ ರೈಟಿಂಗ್ದೇ ಫಾರ್ ಎಕ್ಸಾಂಪಲ್ ಈಸ್ ರೈಟಿಂಗ್ ಲೆಟರ್ ರೈಟಿಂಗ್. ಸೊ ಈ ಲೆಟರ್ ರೈಟಿಂಗ್ದೇ ಆ ಹುಡುಗನ ಅಸಲು ಫಾರ್ಮ್ಯಾಟ್ ಅನ್ನೋದು ಗುರ್ತಿಲ್ಲ ಅನ್ಬೋದು. ಗುರ್ತಿಲ್ಲದಿಕ್ಕರೆ ಅಸಲು ಆ ಹುಡುಗನು ಲೆಟರ್ ರೈಟಿಂಗ್ ಆ್ಯಕ್ಚುಲಿ 5 marks ಬರ್ತದೆ. ಹೌದಾ ಅಲ್ಲನ? ರೈಟ್, ಲೆಟರ್ ರೈಟಿಂಗ್ ಆ್ಯಕ್ಚುಲಿ ನಮಗೆ 5 marksೇ ಬರ್ತದೆ. ಇದು 5 marksೇ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ದೇ ಬರ್ತದೆ. ಸೊ ಇಲ್ಲಿ ಇದನ್ನು 5 marks ಹೋಗಿ ಯಾವುದೋ ಒಂದು ಬರೆದು ಬಿಸಾಕಿ 2 marks ಬರ್ತಾವೆ ಅನ್ಮತ್ತೆ. ಸೊ
ಸೊ ಇಲ್ಲಿ ಈ ಹುಡುಗನಿಗೆ ನೋಡು ಎಷ್ಟು ಸರ್ಪ್ರೈಸ್ ಆಮೇಲೆ ಎಷ್ಟು ಎಕ್ಸೈಟ್ಮೆಂಟ್ ಅವನ ಈ ಹುಡುಗನಿಗೆ. ಸೊ ಇಲ್ಲಿ ಫುಲ್ ಮಾರ್ಕ್ಸ್ ಅನ್ನೋದು ಬಂದದ ಎಕ್ಸಾಮ್ ಹೆಂಗೆ ಬರ್ತದನಂದ್ರೆ ಆ ಹುಡುಗನು ಫಾರ್ಮ್ಯಾಟ್ ಅನ್ನೋದು ಕರೆಕ್ಟ್ ಬರ್ದು ಎಕ್ಸಲೆಂಟ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅನ್ನೋದು ಇನ್ ದ ಲೆಟರ್ ರೈಟಿಂಗ್. ಓಕೆ, ಸೊ ಇನ್ ದ ಲೆಟರ್ ರೈಟಿಂಗ್ ಈ ಥರ ಬರ್ತಾರೆ ನಿಮಗೆ 5 ಮಾರ್ಕ್ಸ್ ಏನು 10 ಕೂಡ ಕೊಟ್ಟಾಗ್ತಾನೆ. కానీ ಇವ್ಯಾಲ್ಯುವೇಟರ್ ಎಲ್ಲದಕ್ಕೆ ಟೀಚರ್ಗೆ 5 ಮಾರ್ಕ್ಸೇ ಕೊಡಬೇಕು కాబట్టి 5 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ. ಸೊ ಇಲ್ಲಿ ನಾವು ಏನು ಫೋಕಸ್ ಮಾಡ್ಬೇಕಂದ್ರೆ ರೈಟ್. ಸೊ ಇಲ್ಲಿ many students lose the 5 to 10 marks. ಓಕೆ, ಎದ್ದೆ ಅನ್ನಂದ್ರೆ ರೈಟ್. ಸೊ ಇಲ್ಲಿ ಅವ್ರಿಗೆ ಒಂದು ಸ್ಟ್ರಕ್ಚರ್ ಅನ್ನೋದು ಬೇಕು. ಸೊ ಇವತ್ತು ಓಕೆ ಈ ಸೆಷನ್ದಾಗೆ ನೀವು 1 ಮಿನಿಟ್ ಕೂಡ ನಾಟ್ ಇವನ್ 1 ಸೆಕೆಂಡ್ ಕೂಡ ನೀವು ಸ್ಕಿಪ್ ಮಾಡ್ದಂಗೆ ನೋಡಬೇಕು. ನೋಡ್ರೆ ನಾನೊಂದು ಟ್ರಿಕ್ ಅನ್ನೋದು ಕೇಳ್ತೀನಿ. ಲೆಟರ್ ರೈಟಿಂಗ್ಗೆ ಟ್ರಿಕ್ ಅನ್ನೋದು ನಾನು ಕೇಳ್ತೀನಿ. ವಾಟ್ ಈಸ್ ದ್ಯಾಟ್ ಟ್ರಿಕ್ ಈಸ್ ವಾಟ್ ಈಸ್ ದ್ಯಾಟ್ ಈಸ್ ಇಲ್ಲಿ ನೋಡ್ರಿ. ನಮ್ಮಲೆ ಲೆಟರ್ ರೈಟಿಂಗ್ಗೆ ಏನು ನಮಗೆ ಫಾರ್ಮುಲಾ ಅಂದರೆ ರೈಟ್ ವಿಲ್ ಗೋ ಆ್ಯಂಡ್ ಡಿಸ್ಕಸ್ ದ್ಯಾಟ್ ಲೇಟರ್. ಫಸ್ಟ್ ಇದು ನಾವು ಮುಗಿತ. ಸೊ ಇಲ್ಲಿ ARBCE ಮ್ಯಾಮ್ ಏನು ಮ್ಯಾಮ್ ಇದು ಆಲ್ಫಾಬೆಟಿಕಲ್ ABCD ಅನ್ನೋದು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲ. ಸೊ ವಾಟ್ ಈಸ್ ದಿಸ್ ARBCE ಡೋಂಟ್ ನೋ ರೈಟ್. ಏದಕ್ಕೆ ಡೋಂಟ್ ನೋ ಅನ್ನಂದರೆ ಇಲ್ಲಿ ನೋಡ್ರಿ A ಸ್ಟ್ಯಾಂಡ್ಸ್ ಫರ್ ವಾಟ್ ಈಸ್ ದ್ಯಾಟ್ ಎ ಅಂದರೆ ಎಂದು ವಿ ಹ್ಯಾವ್ ಇಲ್ಲಿ ನಮಗೆ ಅಡ್ರೆಸ್ ನಾನು. ಸೊ ಇಲ್ಲಿ ಇದು ಅಡ್ರೆಸ್ ಓಕೆನಾ. ಫಾಲೋಡ್ ಬೈ R ಸ್ಟ್ಯಾಂಡ್ಸ್ ಫರ್ ಎಂದದು ರಿಸೀವರ್. ಅಂದರೆ ಏನು ಲೆಟರ್ ರೈಟಿಂಗ್ದಾಗೆ ಅಡ್ರೆಸ್ ಒಂದು ಬರಬೇಕು, ದಟ್ ಈಸ್ ದ ಫಸ್ಟ್ ಸ್ಟೆಪ್. ರಿಸೀವರ್ ಅಂದರೆ ದಟ್ ಈಸ್ ದ ಸೆಕೆಂಡ್ ಸ್ಟೆಪ್. ವೆನ್ ಕಂಪೇರ್ ಟು AR ಆ್ಯಂಡ್ ದೆನ್ B ಫಾಲೋಡ್ ಬೈ ಇದೆಂದು ಇದು ಅನ್ನೋದು B ಅನ್ನೋದು ಎಂದು ದಿಸ್ ಥರ್ಡ್ ಸ್ಟೆಪ್. ಬಾಡಿ ಆಗಮಸ ಏನು ಬರಬೇಕು ಕನ್ಕ್ಲೂಷನ್ ಕೊಡಬೇಕು. ಸೊ ಇಲ್ಲಿ ಕನ್ಕ್ಲೂಷನ್ ಇಲ್ಲದಿಕ್ಕರೆ ಕ್ಲೋಸಿಂಗ್ ಆ್ಯಂಡ್ ಫಾಲೋಡ್ ಬೈ E ಅಂದರೆ ಏನು ಎಂಡಿಂಗ್ ಸಿಗ್ನೇಚರ್ ಓಕೆನಾ. ಸೊ ಎಂಡಿಂಗ್ ಸಿಗ್ನೇಚರ್ ಅನ್ನೋದು ಇದು ದಿಸ್ ಈಸ್ ದ ರಿಯಲ್ ಫಾರ್ಮ್ಯಾಟ್ ಫಾರ್ ರೈಟಿಂಗ್ ಅ ಲೆಟರ್ ರೈಟ್. ಸೊ ಇವೆಲ್ಲ ನಿಮಗೆ ಗುರ್ತಾಗಬೇಕಂದ್ರೆ ಈ ಸೆಷನ್ನ ನೀವು ಕಂಪಲ್ಸರಿ ಫಾಲೋ ಆಗಿಬಿಟ್ಟು ನೋಟ್ ಡೌನ್ ಮಾಡ್ಕೊಂಡು ಓಕೆನಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೆಷನ್ನ ಲೈಕ್ ಮಾಡಿದ್ರೆ ಇಲ್ಲವಾ ರೈಟ್. ನಾವು ಜಸ್ಟ್ ಒಂದು 1 ಮಿನಿಟ್ದೆ ಆ್ಯಕ್ಚುಲಿ ನಮ್ಮ ಕ್ರಿಯೇಟಿವ್ ರೈಟಿಂಗ್ದಾಗ ಏನೇನು ಅಂದಪ್ಪಲೆ ನಾವು ನೋಡ್ಕೊಳ. ಸೊ ಫಸ್ಟ್ ಬಂದು ನಮಗೆ ಲೆಟರ್ಸ್ ಅನ್ನೋದು ಅದೇ ಲೆಟರ್ ರೈಟಿಂಗ್ ಒಂದು, ಆಮೇಲೆ ರಿಪೋರ್ಟ್ ರೈಟಿಂಗ್ ಒಂದು, ಆ್ಯಂಡ್ ಫಾಲೋಡ್ ಬೈ ವಿ ಹ್ಯಾವ್ ಅ ಥರ್ಡ್ ಆಸ್ ಅ ಡೈಲಾಗ್ ರೈಟಿಂಗ್ ಆ್ಯಂಡ್ ಎಸ್ಸೆ. ಓಕೆ, ಸೊ ಇಲ್ಲಿ ಎಸ್ಸೆಸ್ಗೆ ರಿಪೋರ್ಟ್ಗೆ ಆಪ್ಷನ್ಸ್ ಅನ್ನೋವು ಇರ್ತವೆ. ಹೌದಾ ಅಲ್ಲಣ್ಣ ನೀವು ಇಂಟರ್ನಲ್ಲೇ ನೀವು ಒಂದು ಚೂಸ್ ಮಾಡ್ಕೊಬೇಕು. ಸೊ ಇದೇ ನೀವು ಪರ್ಫೆಕ್ಟ್ ಆಯಿದ್ರೆ ಅನ್ಕೊಂಡು ಫುಲ್ ಮಾರ್ಕ್ಸ್ ಅನ್ನೋದು ನಿಮ್ಮ ಜೊತೆ ಬರ್ತವೆ. ಓಕೆ, ರೆಡಿ ಆಗಿದ್ರೆ ನೀವು. ಸೊ ಈ ಥರ ನೀವು ಫುಲ್ ಮಾರ್ಕ್ಸ್ ಅನ್ನೋದು ಬೇಕಂದರೆ ಏನು ಮಾಡಬೇಕು, ನಾನು ಕೇಳಿದದು ಫಾಲೋ ಆಗಬೇಕು. ಸೊ ಇಲ್ಲಿ ಅಂದರೆ ಹೆಚ್ಚು ಜನ ಸ್ಟೂಡೆಂಟ್ಸ್ ನಿಮ್ಮ ನಾನು ಗ್ರಾಮರ್ ಅನ್ನೋದು ಇಂಗ್ಲೀಷ್ದೇ ಸ್ವಲ್ಪ ಡಿಫಿಕಲ್ಟ್ ಆಗಿರ್ತದೆ. ಗ್ರಾಮರ್ ಆಗಮಾಚೆ ಇಲ್ಲಿ ನಮಗೆ ಈ ಕ್ರಿಯೇಟಿವ್ ರೈಟಿಂಗ್ ಸ್ವಲ್ಪ ಹಂಗೆ ಇರ್ತಾರೆ ಅನ್ನೋದು. ಸೊ ಅದೇ ನೀವು ಮಾಸ್ಟರ್ ಆಗಬೇಕಂದ್ರೆ ರೈಟ್. ಸೊ ಇಲ್ಲಿ ಈ ಕ್ರಿಯೇಟಿವ್ ರೈಟಿಂಗ್ ಕೂಡ ನಮ್ಮ ಬೋರ್ಡ್ ಎಕ್ಸಾಮ್ಗೆ ಒಂದು ಮೋಸ್ಟ್ ಆಫ್ ದ ಸ್ಕೋರಿಂಗ್ ಏರಿಯಾಸ್ ಅನ್ನೋದು. ಸೊ ಈ ಬಿಟ್ಸ್ ಅನ್ನೋದು. ಸೊ ಅದಕ್ಕೆ ಇದ್ದೇ ನೀವು ಡೆಫಿನೆಟ್ಲಿ ನಿಮಗೆ ಎಲ್ಲ ಗುರ್ತಾಗಬೇಕನ್ಬೇಕು. ಸೊ ಇಲ್ಲಿ ಅಂದರೆ ಕರೆಕ್ಟ್ ಫಾರ್ಮ್ಯಾಟ್ ಏನು ಆ್ಯಂಡ್ ಲ್ಯಾಂಗ್ವೇಜ್ ಏನು ಯೂಸ್ ಮಾಡಬೇಕು ಅಂದರೆ ಪ್ರೊಫೆಷ್ನಲ್ ಲ್ಯಾಂಗ್ವೇಜ್ ಅಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಬೇಕು ಇಲ್ಲಿ ಕೂಡ ರೈಟ್. ಸೊ ಅಂದರೆ ಟಾಪಿಕ್ ರಿಲೇಟೆಡೇ ನಾವು ಬರಬೇಕು ರೈಟ್. ಆಮೇಲೆ ಪ್ರಾಪರ್ ಕನ್ಕ್ಲೂಷನ್ ಅನ್ನೋದು ಎಲ್ಲ ಈ ಥರ ನಾವು ಇಕ್ಕಬೇಕು. ಸೊ ಇವೆಲ್ಲ ನೀವು ಫಾಲೋ ಆಗಿರೇನೆ ನಿಮಗೆ ಮಾರ್ಕ್ಸ್ ಅನ್ನೋವು ಬೂಸ್ಟಪ್ ಆಗ್ತವೆ ಓಕೆನಾ. ಸೊ ಇಲ್ಲಿ ನಮ್ಮ ಕಾಮನ್ ಎಕ್ಸಾಮ್ ಸ್ಟೈಲ್ ಆಗಿದೆ ಅದು ಲೆಟರ್ ರೈಟಿಂಗ್ ನಾವು ತಿಳ್ಕೊಂಡಿದ್ದೀವಿ. ಸೊ ಹಿಯರ್ ವಿ ಹ್ಯಾವ್ ಅ ಎಂದು ಅಂದರೆ ಬಾಡಿ ಹ್ಯಾಕ್. ಸೊ ಇದೇ ಲೆಟರ್ ರೈಟಿಂಗ್ದೇ ಬಾಡಿ ಅನ್ನೋದು ಇರ್ತದಲ್ಲ. ಬಾಡಿ ಅನ್ನೋದು ಪ್ಯಾರಾಗ್ರಾಫ್ಸ್ದೇ ಬರಬೇಕು, ಹೆಂಗೆ ಬರಬೇಕು, ಯಾವ ಥರ ಬರಬೇಕು ರೈಟ್. ನಮಗೆ ಸೈಕಲ್ದೇ ನಾಟ್ ಅ ಸೈಕಲ್ ಈ ಬಂದು ಸೈಕಲ್ದೇ ಕೂಡ ಗೇರ್ಸ್ ಅನ್ನೋದು ಬರ್ತೀವಲ್ಲೇ ಓಕೆ. ಸೈಕಲ್ದೇ ಅಲ್ಲದಕ್ಕೆ ಬೈಕ್ಸ್ದೇ ಸ್ಕೂಟೀಸ್ದೇ ಓಕೆ ಗೇರ್ಸ್ ಅನ್ನೋವು ಇರ್ತವೆ ರೈಟ್. ಸೊ ನಮಗೆ ಈ ಲೆಟರ್ ರೈಟಿಂಗ್ ಬರೋತ್ನಲ್ಲಿ ಕೂಡ
3 ಗೇರ್ಸ್ ಬೇಕು. ಅಂದರೆ ತೆಲ್ಬೇಕನ್ಬೋದು. ವಾಟ್ ಈಸ್ ದ್ಯಾಟ್ ಈಸ್ ಈ 3 ಗೇರ್ಲ್ ಏನು ಅನ್ನಂದರೆ, ಒಂದು ಬಂದು ಲೆಟರ್ ಟು ಎಡಿಟರ್. ಸೊ ಇಲ್ಲಿ ಎಡಿಟರ್, ಓಕೆ, ಅಬೌಟ್ ದ ವಿಲೇಜ್ ಕ್ಯಾಂಪ್. ಸೊ ಇದೇ ನಮಗೆ ಏನು ಗುರ್ತಾಗಬೇಕಂದ್ರೆ, ಒಂದು ಏನದು, ಒಂದು ವೈ, ವಾಟ್ ಆ್ಯಂಡ್ ಹೌ ಡು ಯು ಫೀಲ್. ಓಕೆ, ಸೊ ಇದೇ ಲೆಟರ್ ಟು ಅ ಎಡಿಟರ್. ಓಕೆ, ಟು ದ ಎಡಿಟರ್ ಅಂದಪ್ಲೆ ಫಾರ್ಮಲ್ ಲೆಟರ್ಸ್ ನಾವು ಕನ್ಸಿಡರ್ ಮಾಡಬೇಕು. ಓಕೆನಾ. ಸೊ ಈ ಲೆಟರ್ ಟು ಎಡಿಟರ್ ಅಂದರೆ ಇದು ಏನಿದು, ದಿಸ್ ಇಸ್ ಅ ಫಾರ್ಮಲ್ ಲೆಟರ್. ಸೊ ಇಲ್ಲಿ ಈ ಫಾರ್ಮಲ್ ಲೆಟರ್ನ ನಾವು ಯಾವ ಜೊತೆ ಬರೋಚು ಅಂದಪ್ಪಲೆ ನಾವು ಒಂದು ಬಾರಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ವೈ ಅಂದರೆ ನೀವು ಎದಕ್ಕೆ ಬರ್ತಿದ್ದೀರಿ, ಅಸಲು ಈ ಲೆಟರ್ ಯಾರೇ ಬರ್ತಿದ್ದೀರಿ ಅಂದರೆ ಎಡಿಟರೇ ಬರ್ತಿದ್ವಿ ಅಂದಪ್ಪಲೆ ನಮಗೆ ಗುರ್ತು. ಎದಕ್ಕೆ ಬರ್ತಿದ್ದೀರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನೋದು ನೀವು ಬರಬೇಕು. ಐ ಆಮ್ ರೈಟಿಂಗ್ ಟು ಶೇರ್ ಮೈ ವಿಲೇಜ್ ಕ್ಯಾಂಪ್ ಎಕ್ಸ್ಪೀರಿಯನ್ಸಸ್, ಹಂಗೆ ಆಯಿತಾ, ಮುಗೀತಾ. ಸೊ ಇಲ್ಲಿ ಸೆಕೆಂಡ್ ಬಂದು ವೈ ಆಗೋಯ್ತು. ವಾಟ್ ಅಂದರೆ ನಿಮ್ಮ ಪರ್ಪಸ್ ಏನು, ಯು ಹ್ಯಾವ್ ಟು ಡಿಸ್ಕ್ರೈಬ್ ಸಮಥಿಂಗ್. ಓಕೆ, ಸೊ ವಿ ಕಂಡಕ್ಟೆಡ್ ಸೋ ಆ್ಯಂಡ್ ಸೋ ಪ್ರೋಗ್ರಾಮ್ಸ್. ಸೊ ಆ ಥರ ನಮಗೆ ಸ್ಕ್ರೀನ್ದಾಗ ಕಾಣಿಸ್ತೈತಲ್ಲ, ಹಿಂಗೆ ಪ್ಲಾಂಟೇಶನ್ಸ್ ಆ್ಯಂಡ್ ಕ್ಲೀನ್ಲಿನೆಸ್ ಡ್ರೈವ್ ಆಗೋಯ್ತಾ. ಇದು ವಾಟ್. ಥರ್ಡ್ ಸ್ಟೆಪ್ ಏನಂದರೆ ಇದು ಹೌ. ಓಕೆ, ಸೊ ಇಲ್ಲಿ ಹೌ ಅನ್ನಂದರೆ ಹೌ ಡು ಯು ಫೀಲ್. ಸೊ ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂದರೆ ನಿಮ್ಮ ಡೀಪ್ ಎಕ್ಸ್ಪೀರಿಯನ್ಸ್ ಏನು. ಓಕೆ, ಲರ್ನಿಂಗ್ ಔಟ್ಕಮ್ಸ್ ಅನ್ನೋದು ನಮಗೆ ಇರ್ತಾವಲ್ಲ. ಸೊ ಹಂಗೆ ನೀವು ಈ ಥರ ಶೇರ್ ಮಾಡ್ಬೋದು. ಓಕೆನಾ. ಸೊ ಶೇರ್ ಮಾಡ್ತೀರಿ. ಸೊ ದಿಸ್ ಈಸ್ ದ ಸೀಕ್ರೆಟ್ ಟಿಪ್ ಆಫ್ ರೈಟಿಂಗ್ ದ ಬಾಡಿ ಆಫ್ ದ ಲೆಟರ್. ಓಕೆ, ಮುಗೀತಲ್ಲ, ರೈಟ್, ಬಂದದಲ್ಲ. ಆ್ಯಂಡ್ ನೀವು ಲೆಟರ್ ಬರೋದ್ನಲ್ಲಿ, ಫಾರ್ಮಲ್ ಲೆಟರ್ ಬರೋದ್ನಲ್ಲಿ ಈ ಟೋನ್ ಅಂದರೆ ಲ್ಯಾಂಗ್ವೇಜ್ ಅನ್ನೋದು ಪ್ರೊಫೆಷ್ನಲ್ ಆ್ಯಂಡ್ ಆರ್ಗನೈಸ್ಡ್ ಲ್ಯಾಂಗ್ವೇಜ್ ಅನ್ನೋದು ನೀವು ಯೂಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೀಟಿಗೆ ಅಂದರೆ ಅಡ್ರೆಸ್ ಫಾಲೋಡ್ ಬೈ ರಿಸೀವರ್ಸ್ ಆ್ಯಂಡ್ ಸಬ್ಜೆಕ್ಟ್ ಅಂದ್ರೇನು, ಬಾಡಿ. ದಿಸ್ ಇಸ್ ದ ಬಾಡಿ. ಫಾಲೋಡ್ ಬೈ ವಿ ಹ್ಯಾವ್ ಅ ಕ್ಲಿಯರ್ ವೇ ಟು ಸೇ ದ ಎಂಡಿಂಗ್ ಕನ್ಕ್ಲೂಷನ್. ಹೌದಾ ಅಲ್ಲನಾ. ಸೊ ಆ ಥರ ನೀವು ಬರಬೇಕು, ರೈಟ್. ಸೊ ವಿ ಹ್ಯಾವ್ ಅ ಲೆಟರ್ ರೈಟಿಂಗ್ ಫಾರ್ ಅ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್. ಇಲ್ಲಿ ನೋಡ್ರಿ, ಪಾರ್ಟ್ 1 ಓಕೆ, ಪೇಜ್ ನಂಬರ್ 45 ಇದ್ದೇ ಒಂದು ಲೆಟರ್ ಅದೇ. ವಾಟ್ ಈಸ್ ದ ಲೆಟರ್ ಈಸ್, ಇಮ್ಯಾಜಿನ್ ದಟ್ ಯು ಆರ್ ಸೋಷಿಯಲ್ ಸರ್ವಿಸ್ ವಾಲಂಟಿಯರ್ ಕ್ಯಾಂಪೇನಿಂಗ್ ಇನ್ ಎ ವಿಲೇಜ್ ಫಾರ್ ಸೋ ಆ್ಯಂಡ್ ಸೋ ಡೇಸ್. ಹೌ ಮೆನಿ ಡೇಸ್? ಫಾರ್ 10 days. ಓಕೆನಾ. ಸೊ ಇಲ್ಲಿ ರೈಟ್ ಅ ಲೆಟರ್ ಟು ಅ ಎಡಿಟರ್. ನಮಗೆ ಗುರ್ತು ಏನು ಬರ್ಬೇಕಂದ್ರೆ, ಫಸ್ಟ್ ಬಂದು ನಮಗೆ ಇಲ್ಲಿ ಏನಿದು ಅಡ್ರೆಸ್. ಹೌದಾ ಅಲ್ಲನಾ, ರೈಟ್. ಸೊ ಇಲ್ಲಿ ಸೋ ಆ್ಯಂಡ್ ಸೋ, ಫ್ರಮ್ ಅಡ್ರೆಸ್, ಟು ಅಡ್ರೆಸ್, ಇದು ಕೂಡ ಅಡ್ರೆಸ್ ನಾನು. ಓಕೆ, ಸೊ ಇದು ಕೂಡ ಅಡ್ರೆಸ್. ಆ್ಯಂಡ್ ವಿ ಹ್ಯಾವ್ ಅ ಸಬ್ಜೆಕ್ಟ್ ಅಂದರೆ ಸ್ಯಾಲ್ಯುಟೇಷನ್, ರೈಟ್. ಏನಿದು ಎಕ್ಸ್ಪೀರಿಯನ್ಸ್ ಆಫ್ ವಿಲೇಜ್ ಕ್ಯಾಂಪ್ ಆ್ಯಂಡ್ ಫಾಲೋಡ್ ಬೈ ಸರ್ ಅನ್ನೋದು ಇದು ನೀವು ಪಕ್ಕ ಇಕ್ಕಬೇಕು. ಯು ಹ್ಯಾವ್ ಟು ರೈಟ್ ಡೌನ್ ದ ಸರ್ ಇನ್ ದ ಓಕೆ, ಇನ್ ದ ಲೆಟರ್, ರೈಟ್. ನೀವು ಬರ್ತೀರಂದಪ್ಪ ನಾನು ಅನ್ಕೊಂತೀನಿ. ಸೊ ಬಾಡಿ ಅನ್ನೋದು ಇಲ್ಲಿ ನಾವು 2 ಪ್ಯಾರಾಗ್ರಾಫ್ಸ್ಗೆ ಡಿವೈಡ್ ಮಾಡ್ತಿದ್ವಿ. ಸೊ ಇಲ್ಲಿ ನಾವು ಕಲ್ತ್ಕೊಂಡದು ವೈ, ವಾಟ್, ಹೂ. ಇದು ನಾವು ಇದೇ ನೋಡೋಣ. ಸೊ ವಾಟ್ ಇಸ್ ದಟ್? ಥ್ರೂ ಯರ್ ಎಸ್ಟಿಮೇಟೆಡ್ ಪೇಪರ್ ಐ ವಿಶ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ಆಫ್ 10 day ವಿಲೇಜ್ ಕ್ಯಾಂಪ್. ಸೊ ಇದೇ ಇಷ್ಟು ಸಹ ನಮಗೆ ಏನು ಅರ್ಥ ಇದೆ, ದಿಸ್ ಈಸ್ ದ ಏನದು ವೈ. ಅಸಲು ಎದಕ್ಕೆ ವೈ ಅನ್ನೋ ಪರ್ಪಸ್ ಅನ್ನೋದು ನಾವು ಇದೇ ಬರ್ದಿವಿ. ಆ್ಯಂಡ್ ಫಾಲೋಡ್ ಬೈ ವಿ ಹ್ಯಾವ್ ಅ ಇಷ್ಟು ಸಹ ವಿ ಹ್ಯಾವ್ ಅ ವಾಟ್ ಇಸ್ ದಿಸ್, ವಾಟ್, WAWHAT. ಆ್ಯಂಡ್ ಇಲ್ಲಿ ಸಹ ಅಂದರೆ the villagers actively participated in all activities. This camp taught us the importance of social service, right? So and so in believing the teamwork, and such programs help students a lot to become active in taking the responsibility of a citizenship. Okay, so ಹಿಂಗೆ ಈ ಥರ ಇವೆಲ್ಲ ಇದು ಹೌ ಅಂದಪ್ಲೆ ನಾವು ಬರ್ತಿದ್ದೀವಿ. ಸೊ ಈ ಥರ ನೀವು ಬರ್ದು ಕಾಸಿ ಏನು ಮಾಡಬೇಕು, ಸೊ ಇದು ನೀವು
ನಿಮಗೆ ನೀವು ಕ್ಲೋಸಿಂಗ್ ಲೈನ್ ಅನ್ನೋದು ಬರಬೇಕು. ಸೊ ಈ ಥರ ನೀವು ಬರೆದ್ರೆ ನಿಮಗೆ ಏಸ್ ಮಾರ್ಕ್ಸ್ ಅನ್ನೋದು ಬರ್ತವೆ, 5 ಮಾರ್ಕ್ಸ್ ಅನ್ನೋದು ಬರ್ತವೆ. ಸೊ ಈ 5 ಮಾರ್ಕ್ಸ್ ಅನ್ನೋದು ನೀವು ಪರ್ಫೆಕ್ಟ್ ವಿತ್ ಫಾರ್ಮ್ಯಾಟ್ ಅನ್ನೋದು ನೀವು ಕಲ್ತ್ಕೊಂಡಿದ್ರಿ ಅಂತ ಅನ್ಕೊಂಡು ನೋ ಒನ್ ಕ್ಯಾನ್ ಸ್ಟಾಪ್ ಯು ಟು ಗೆಟ್ 5 ಮಾರ್ಕ್ಸ್ ಇನ್ ದ ಲೆಟರ್ ರೈಟಿಂಗ್. ರೈಟ್. ಸೊ ಈ ಥರ ನಮಗೆ ಇನ್ನೊಂದು ಲೆಟರ್ ರೈಟಿಂಗ್ ಇದೆ. ಸೊ ಇಲ್ಲಿ ಏನಂದರೆ ದಿಸ್ ಇಸ್ ದ ಇನ್ಫಾರ್ಮಲ್ ಲೆಟರ್. ವಾಟ್ ಇಸ್ ದಿಸ್? ಇನ್ಫಾರ್ಮಲ್ ಲೆಟರ್. ಸೊ ಇನ್ಫಾರ್ಮಲ್ ದೇ ಕೂಡ ಅದೇ ಫಾರ್ಮ್ಯಾಟ್ ಫಾಲೋ ಆಗಬೇಕು. ಸೊ ಇದ್ದೇ ಏನು ಮಾಡ್ತೀರ ಅಂದರೆ ಜಸ್ಟ್ ನೀವು ರೈಟ್ ಕ್ವಶನ್ ಬಂದು assume that you are a child like Annie Frank, so living in fear. So write a letter to your friend about your life. ಸೊ ಇದ್ದೇ ಆನಿ ಫ್ರಾಂಕ್ ಅಂದರೆ ಯಾರು? ವರ್ಲ್ಡ್ ವಾರ್ ಟೂ ಟೈಮ್ದೇ, ಹಿಟ್ಲರ್ ಆ ಟೈಮ್ದೇ ಹೆಂಗೆ ಆಕಿನು ಡೈರಿದೇ ಬಡ್ದಲ್ಲ ಅನ್ನೋದು. ಸೊ ವರ್ಲ್ಡ್ ವಾರ್ ಹೆಂಗೆ ಆತಿತ್ತು, ಆಕಿನ ಎಕ್ಸ್ಪೀರಿಯನ್ಸಸ್ ಏನು, ರೈಟ್? ಆ ಡೈರಿ ಅನ್ನೋದು ವರ್ಲ್ಡ್ ಅಂದರೆ ಎಲ್ಲ ಪ್ರಪಂಚ ಎಲ್ಲ ಪಬ್ಲಿಷ್ ಆಗಿಬಿಟ್ಟದೆ. ಸೊ ಹಿಂಗೆ ಪಬ್ಲಿಷ್ ಆಗ್ಯದೆ ಅಂದಪ್ಲೆ ನಮಗೆ ಗುರ್ತು ಯಾರಿದ್ದ ತೆಲ್ದದನಂದರೆ ಅವ್ರ ಫಾದರ್ ಓಟೋ ಫ್ರಾಂಕ್ ಲಿದ್ದ ತೆಲ್ದದೆ. ಸೊ ದಿಸ್ ಇಸ್ ದ ಪಾರ್ಟ್ ಆಫ್ ದ ಗರ್ಲ್ ಹೂ ರೋಟ್ ಆನಿ ಫ್ರಾಂಕ್. ಅದು ನಮಗೆ ಪ್ರೋಸ್ದೇ ಅದೇ. ಲೀವ್ ದ್ಯಾಟ್. ಸೊ ಇಲ್ಲಿ ನಮಗೆ ಏನು ಬರ್ಬೇಕಂದ್ರೆ ಆನಿ ಫ್ರಾಂಕ್ ಸೊ ಇಲ್ಲಿ ಆ ಬಯತೋ ಹೆಂಗೆ ಆ ಟೈಮ್ದೇ ಅಂದರೆ ವರ್ಲ್ಡ್ ವಾರ್ ಟೂ ಟೈಮ್ದೇ ಆ ಹುಡುಗಿ ಇದ್ದುಲು ಅಂದರೆ ಅವರು ಫ್ರೆಂಡ್ಗೆ ಅಂದರೆ ರಿಯಾಯೇ ಲೆಟರ್ ಬರಬೇಕು. ಸೊ ಏನೇನು ಬರ್ಬೇಕಂದ್ರೆ ಸೊ ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಹಿಯರ್. ಸೊ ಹಂಗೆ ಆ ಥರ ನೀವು ಇದು ಇಷ್ಟು ಸಹ ವೆಲ್ ವಿಶಿಂಗ್ ಅಂದಪ್ಪಲೆ ನಾವು ಒಂದು ಲೈನ್ ಅನ್ನೋದು ಬರ್ದು ಕಾಸಿ ಫಾಲೋಡ್ ಬೈ. ಸೊ ಈ ಥರ ಈ ಸಿಚುವೇಶನ್ ಅನ್ನೋದು ಹಿಂಗದ ಅನ್ಮಾದು. ಸೊ ಎವ್ರಿ ಡೇ ಐ ಡ್ರೀಮ್ ಆಫ್ ಫ್ರೀಡಮ್ ಆ್ಯಂಡ್ ಪೀಸ್ಫುಲ್ ಲೈಫ್. ಸೊ ದೋ ಲೈಫ್ ಈಸ್ ಡಿಫಿಕಲ್ಟ್, ಐ ರಿಮೇನ್ ಹೋಪ್ಫುಲ್ ಫಾರ್ ಅ ಬೆಟರ್ ಫ್ಯೂಚರ್. ಸೊ ಈ ಥರ ಬರ್ದು ಕಾಸಿ ಒಂದು ಕ್ಲೋಸಿಂಗ್ ಲೈನ್. ಓಕೆ. ಸೊ ಕ್ಲೋಸಿಂಗ್ ಲೈನ್ ಅನ್ನೋದು ಇದು ಬರ್ಬೇಕನ್ನೋದು. ವಾಟ್ ಈಸ್ ದಿಸ್ ಕ್ಲೋಸಿಂಗ್ ಲೈನ್? ವಾಟ್ ಇಸ್ ದಿಸ್? ಕನ್ವೆ ಮೈ ರಿಗಾರ್ಡ್ಸ್ ಟು ಎವ್ರಿ ಒನ್. ಸೊ ಇದು ತುಂಬ ಇಂಪಾರ್ಟೆಂಟ್. ಓಕೆ. ಸೊ ಇದು ಇಂಪಾರ್ಟೆಂಟ್. ಓಕೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಈ ಲೈನ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್, ರೈಟ್? ಸೊ ಇಲ್ಲಿ ಕನ್ವೆ ಮೈ ರಿಗಾರ್ಡ್ಸ್ ಟು ಎವ್ರಿ ಒನ್. ಸೊ ಇವೆಲ್ಲ ಕೂಡ ನೀವು ಬರಬೇಕು. ಆ್ಯಂಡ್ ಇಂಪಾರ್ಟೆಂಟ್ ಏನಿದು? yours lovingly. ಓಕೆ. ಸೊ ಇಲ್ಲಿ ನಿಮ್ಮ ಹೆಸರು ಹಂಗೆ ಅನ್ ಕೂಡ ಬರೋಸಿಲ್ಲ, ಯಾಕಂದ್ರೆ ಅನ್ ಬರ್ತಾರೆ ಇಲ್ಲಿ, ರೈಟ್? ಓಕೆ. ಇಷ್ಟು ಸರ್ ನಾವೇನು ಮಾಡ್ತಾ ಇಲ್ಲಲ್ಲ, ರೈಟ್? ವಿ ಹ್ಯಾವ್ ಕನ್ಕ್ಲೂಡೆಡ್ ರೈಟಿಂಗ್ ದ ಲೆಟರ್. ಸೊ ಇದ್ದೇ ನಿಮಗೆ ಲೆಟರ್ ರೈಟಿಂಗ್ ಸ್ಕಿಲ್ಸ್ ಅನ್ನೋ ಬಂದವೆ ಅಂದಪ್ಪಲೆ ನಾನು ಅನ್ಕೊಂತಿದ್ದೀನಿ, ರೈಟ್? ಯು ಗಾಟ್ ಇಟ್ ಅಲ್ಲ? ಇಷ್ಟು ಸಹ ವಿಡಿಯೋ ನೋಡಿದ್ರಲ್ಲ, ಲೈಕ್ ಮಾಡಿದ್ರೆ ಇಲ್ಲವ ಏನನ್ನ ಕಮೆಂಟ್ ಮಾಡಂಡಿ. ಐ ಆಮ್ ರೆಡಿ ಫಾರ್ ರೈಟಿಂಗ್ ದ ಲೆಟರ್ ಅಂದಪ್ಪಲೆ, ರೈಟ್? ಸೊ ಹಿಯರ್ ವಿ ಹ್ಯಾವ್ ಅ ರಿಪೋರ್ಟ್ ರೈಟಿಂಗ್. ಸೊ ಈ ರಿಪೋರ್ಟ್ ರೈಟಿಂಗ್ದೇ ನಮಗೆ ವಿ ವಿಲ್ ಡಿಸ್ಕಸ್ ದಿಸ್ ರಿಪೋರ್ಟ್ ರೈಟಿಂಗ್. ಸೊ ಈ ರಿಪೋರ್ಟ್ ರೈಟಿಂಗ್ದೇ ನಮಗೆ ಚಾಯ್ಸಸ್ ಅನ್ನೋವು ಇರ್ತವೆ. ಸೊ ವಾಟ್ ಆರ್ ದ ಚಾಯ್ಸಸ್? ಏನ ಚಾಯ್ಸಸ್ ಅನ್ನಂದರೆ ಒಂದು ಬಂದು, ಓಕೆ, ಸೊ ಇದ್ದೇ ನಮಗೆ ಓಕೆ. ಸೊ ಈ ರಿಪೋರ್ಟ್ ರೈಟಿಂಗ್ದೇ ವಿ ಹ್ಯಾವ್ ಆಪ್ಷನ್ ಎ, ಬಿ, ಸಿ. ಓಕೆನಾ? ಸೊ ಈ ಎ ಬಿ ಸಿದೇ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬಂದು ಇವು ಎಲ್ಲಾರ ಕೂಡ ರಿಪೋರ್ಟ್ ರೈಟಿಂಗ್ದೇ ಬರ್ತದೆ. ಈ ಆಪ್ಷನ್ ಸಿ ಅನ್ನೋದು ಹೆಂಗೆ ನಿಮಗೆ ಬರ್ತದೆ ಅಂದರೆ ಎಸೆ ರೈಟಿಂಗ್ದೇ ಅಂದರೆ ಈ ಥರ್ಡ್ ಬಿಡ್ದೆ ಅಂದರೆ ರಿಪೋರ್ಟ್ ರೈಟಿಂಗ್ದೇ ನಮಗೆ ಎಸ್ಸೇಸ್ ಕೂಡ ಇನ್ಕ್ಲೂಡ್ ಆಗಿರ್ತವೆ ಮಾತು. ಓಕೆನಾ? ಸೊ ಯು ಕ್ಯಾನ್ ಚೂಸ್ ವಾಟ್ ಎವರ್ ಯು ಕ್ಯಾನ್ ರೈಟ್. ಇದೇ ನೀವು ರಿಪೋರ್ಟ್ ರೈಟಿಂಗ್ ಬರ್ತೀರಿ, ಇಲ್ಲಾಂದರೆ ಪ್ಯಾರಾಗ್ರಾಫ್ ರೈಟಿಂಗ್ ಅಂದರೆ ಎಸ್ಸೆ ರೈಟಿಂಗ್ ಅನ್ನೋದು ಬರ್ತೀರಿ ಅನ್ನೋದು ಅದು ನಿಮ್ಮ ಚಾಯ್ಸ್ ನಾನು. ಓಕೆ. ಬಟ್ ಯು ಹ್ಯಾವ್ ಟು ಲರ್ನ್ ಆಲ್ ದ ಫಾರ್ಮ್ಯಾಟ್ಸ್. ಹೌದಾ ಅಲ್ಲನ? ಈ 4 ಫಾರ್ಮ್ಯಾಟ್ಸ್ ಅನ್ನೋ ನೀವು ಕಲ್ತ್ಕೊಬೇಕು. ಸೊ ಅವು ಕಲ್ತ್ಕೊಬೇಕಂದ್ರೆ ಏನು ಮಾಡಬೇಕು? ನಾನು ಕೇಳೋದು ನೀವು ಕೇರ್ಫುಲ್ಲಿ ವಿನ್ಬೇಕು. ಸೊ ಇಲ್ಲಿ ನಮಗೆ ಒಬ್ಬ ಇಂಟೆಲಿಜೆಂಟ್ ಆದ ಜರ್ನಲಿಸ್ಟ್ ನಮಗೆ ಕೇಳ್ತೀಯಾನೆ. ಏನು ಕೇಳ್ತೀಯಾನೆ ಅಂದರೆ ಒಂದು ಕೇಳ್ತೀಯಾನೆ ನಾನು, ರೈಟ್? ಸೊ ಇಲ್ಲಿ ಈತನು ಏನು ಕೇಳ್ತೀಯಾನೆ, ರೈಟ್? ಸೊ ಹೀ ಸೇಯಿಂಗ್ ಅಬೌಟ್ ದ ರಿಪೋರ್ಟ್.
ಏನ್ದ ರಿಪೋರ್ಟ್ ಏನಂದರೆ ರಿಪೋರ್ಟ್ಸ್ ಅನ್ನೋವು ನಮಗೆ ಫ್ಯಾಕ್ಚುವಲ್ಲೇ ಇರ್ತವೆ. ಸೊ ಇಲ್ಲಿ ಫ್ಯಾಕ್ಚುವಲ್ ಅಂದರೆ ಇಲ್ಲಿ ನೋಡ್ರಿ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ಸ್ ಅನ್ನೋವು ಇರ್ತವೆ ಅಂದಪ್ಪಲ್ಲ ನಮಗೆ ಗೊತ್ತು. ಫಾರ್ಮಲ್ ರೈಟಿಂಗ್ ಇರ್ತದೆ, ಸ್ಟ್ರಕ್ಚರ್ಡ್ ರೈಟಿಂಗ್ಸ್ದೇ ಈ ರಿಪೋರ್ಟ್ ಅನ್ನೋದು ಬರ್ತದೆ. ಓಕೆನಾ? ಸೊ ಇದೇ ನಾವು ಏನು ಇನ್ಕ್ಲೂಡ್ ಮಾಡಬೇಕು, ವಿ ಹ್ಯಾವ್ ಒನ್ ಸೀಕ್ರೆಟ್ ಹ್ಯಾಕ್. ವಾಟ್ ಈಸ್ ದ್ಯಾಟ್ ಈಸ್ 5W + 1H. ಓಕೆನಾ? ಸೊ ಇಲ್ಲಿ ವಾಟ್ ಈಸ್ ದ್ಯಾಟ್ 5Ws? ಮ್ಯಾಮ್ ನೀವು ಲೆಟರ್ ರೈಟಿಂಗ್ದೇ ARB RC ಅಂದಪ್ಲೆ ನೀವು ಕೇಳಿದ್ರಿ, ಹೌದಾ ಅಲ್ಲನಾ? ರೈಟ್. ಸೊ ಇದೇ ರಿಪೋರ್ಟ್ ರೈಟಿಂಗ್ದೇ ನೀವೇನು ತಲೆದೇ ಇಟ್ಕೊಬೇಕಂದ್ರೆ ಸೀಕ್ರೆಟ್ ಟ್ರಿಕ್ ಏನು ಗೊತ್ತಾ? ಫಾರ್ಮುಲಾ ಏನಂದರೆ 5W + 1H. ವಾಟ್ ಈಸ್ ದಿಸ್ ಅನ್ನಂದ್ರೆ ಇಲ್ಲಿ ನೋಡ್ರಿ, ವಾಟ್ ಈಸ್ ದಟ್? 5 ಈಸ್ 1 ವಾಟ್, 2 ಈಸ್ when, 3 ಈಸ್ ವೇರ್ ಫಾಲೋಡ್ ಬೈ ಹೂ ಅಂದರೆ ದ್ಯಾಟ್ ಕಮ್ಸ್ ಆಸ್ ಅ ಫೋರ್ತ್. ಇನ್ನೊಂದು ವೈ, ವಾಟ್, ವೆನ್, ವೇರ್, ಹೂ, ವೈ. ಮ್ಯಾಮ್ ಎಲ್ಲ W ತಗೊಂಡ್ಬಿಟ್ಟು ಎಲ್ಲ ಇದ್ದೇ ಬಿಸಾಕಿದ್ದೀರಿ ಏನಂದ್ರೆ ರಿಪೋರ್ಟ್ ರೈಟಿಂಗ್ದೇ ಇವೆಲ್ಲ ಇರ್ತವೆ ನನ್ನ. ಸೊ ಅದಕ್ಕೆ. ಸೊ ಇನ್ನೊಂದು ಹೆಚ್. ವಾಟ್ ಈಸ್ ದಿಸ್ ಹೆಚ್? ಹೆಚ್ ಅಂದರೆ ಏನು? ಇಟ್ ಈಸ್ ಹೌ. ಇವಲ್ಲಿ ನಾನು ಕೇಳೋದು ಫೋಕಸ್ಡ್ ವಿనండి. ಓಕೆ, ಬಿಕಾಸ್ ದಿಸ್ ಇಸ್ ಸೂಪರ್ ಡೂಪರ್ ಇಂಪಾರ್ಟೆಂಟ್ ಫಾರ್ ರೈಟಿಂಗ್ ದ ರಿಪೋರ್ಟ್. ಓಕೆ, ಸೊ ಇದೇ ಏನಂದರೆ ವಾಟ್ ಅನ್ನೋದು ನಿಮಗೆ ಈವೆಂಟ್ ಅಂದರೆ ಇದು ಆಲ್ರೆಡಿ ನಿಮ್ಮ ಕ್ವೆಶನ್ದೇ ಇರ್ತದೆ. ಆ್ಯಕ್ಚುಲಿ ಇದು ನಿಮ್ಮ ಕ್ವೆಶನ್ದೇ ಕೊಡ್ತಾರೆ ಅನ್ನೋದು. ಓಕೆ, ಸೊ ವೆನ್ ಅನ್ನೋದು ಕೂಡ ಈ ಕ್ವೆಶನ್ದೇ ಇರ್ತದೆ. ಆ್ಯಂಡ್ ದೆನ್ ವೇರ್ ಅನ್ನೋದು ನೀವು ಡಿಸೈಡ್ ಮಾಡಬೇಕು. ದೆನ್ ಹೂ. ಓಕೆ, ಸೊ ಇಲ್ಲಿ ಮೋಸ್ಟ್ ಆಫ್ ದ ಹೆಡ್ಡಿಂಗ್ಸ್ ಕಂಟೈನ್ಸ್ ದಿಸ್ ಹೂ ಕೂಡ ಆಮೇಲೆ ಫಾಲೋಡ್ ಬೈ ವೈ, ಪರ್ಪಸ್ ಎಂದು ಅಂದಪ್ಲೆ ನೀವು ಬರಬೇಕು. ದೆನ್ ಆ್ಯಕ್ಟಿವಿಟೀಸ್ ಅನ್ನೋದು ಇದ್ದೇ ನೀವು ನಿಮ್ಮ ಓನ್ ಕ್ರಿಯೇಟಿವಿಟಿ ಅನ್ನೋದು ಇಲ್ಲಿ ಇರ್ತದೆ ಅನ್ನೋದು. ಓಕೆ, ಸೊ ಇದೆಲ್ಲ ನಮಗೆ ಬರೆದ್ರೇನೆ ಅಂದರೆ ಈ 6 ಅನ್ನೋವು ಈ 6 ನೀವು ಪರ್ಫೆಕ್ಟ್ ಆಗಿದ್ರೆ ಅನ್ಕೊಂಡು, ಈ 6 ಅಂದರೆ ಓವರ್ ಆಲ್ ವಾಟ್, ವೆನ್, ವೇರ್, ಹೂ, ವೈ, ಹೌ ಇದು ನೀವು ಪರ್ಫೆಕ್ಟ್ ಆಗಿದ್ರೆ ಅನ್ಕೊಂಡು ನಿಮಗೆ ರಿಪೋರ್ಟ್ ರೈಟಿಂಗ್ ಅನ್ನೋದು ಕಲ್ಲು ಮುಚ್ಕೊಂಡು ನೀವು ಬರ್ತೀರಿ ಎಕ್ಸಾಮ್ಗೆ. ಸೊ ಇದೇ ಈ 6 ಅನ್ನೋದು ನಿಮಗೆ ಆಟೋಮ್ಯಾಟಿಕ್ ರಿಪೋರ್ಟ್ ರೈಟಿಂಗ್ ಬರೋಕ್ಕೆ ನಿಮ್ಮ ಸ್ಕೋರ್ ಅನ್ನೋದು ಇನ್ನೂ ಹೆಚ್ಚು ಬೆಳ್ತದೆ ಅನ್ನೋದು. ಸೊ ಇಲ್ಲಿ ವಾಟ್ ಈಸ್ ದ ಪರ್ಫೆಕ್ಟ್ ರೈಟಿಂಗ್ ಸ್ಕಿಲ್ ಅನ್ನೋದು ನಮಗೆ ಏನು ಅನ್ನೋದು ನಮ್ಮಿಲ್ಲ ಅದ ನೋಡಂడి. ಇಲ್ಲಿ ನೋಡ್ರಿ, ಬೋರ್ಡ್ ಎಕ್ಸಾಮ್ ಹ್ಯಾಕ್ ಏನಂದರೆ ಒಂದು ಬಂದು ಟೈಟಲ್ ನನ್ನ. ಓಕೆ, ಸೊ ಟೈಟಲ್ ಇರ್ತದೆ ಫಾಲೋಡ್ ಬೈ ಪ್ಯಾರಾಗ್ರಾಫ್ ಆರ್ ಬಾಡಿ, ದೆನ್ ರಿಪೋರ್ಟರ್ಸ್ ನೇಮ್. ಈ 3 ನೀವು ನಿಮ್ಮ ರಿಪೋರ್ಟ್ ರೈಟಿಂಗ್ದೇ ಬರಬೇಕು. ವಾಟ್ ಈಸ್ ದಟ್? ಟೈಟಲ್ T, ಓಕೆ, ಪ್ಯಾರಾಗ್ರಾಫ್ ಆ್ಯಂಡ್ ರಿಪೋರ್ಟರ್ಸ್ ನೇಮ್. ಓಕೆನಾ? ಸೊ ಇಲ್ಲಿ ಈ ಆ್ಯಂಡ್ ಫಾಲೋಡ್ ಬೈ TP ಕೂಡ ನಾನು. ಓಕೆ, TPPR. ವಾಟ್ ಈಸ್ ದಟ್? ಟೈಟಲ್, ಪ್ಲೇಸ್, ಪ್ಯಾರಾಗ್ರಾಫ್ ಆ್ಯಂಡ್ ವಾಟ್ ಈಸ್ ದಟ್? ರಿಪೋರ್ಟರ್ಸ್ ನೇಮ್. ಈ 4 ನೀವು ಓಕೆ ಮಿಸ್ ಆದಂಗೆ ಯಾವುದು ಬರೆದ್ರೆ ಕೂಡ ನಿಮ್ಗೆ ಏನಿರ್ತದೆ ಅಂದರೆ ಒಂದು ಬರ್ದಿಕ್ರೆ ನಿಮಗೆ ರಿಪೋರ್ಟ್ ರೈಟಿಂಗ್ದೇ ನಂಗೆ ಗುರ್ತಿ 3 ಮಾರ್ಕ್ಸ್ ಅನ್ಕೊಂಡೆ. ಓಕೆ, 4 to 5 ಮಾರ್ಕ್ಸ್ ಅಂತಪ್ಪಲಿ. ಸೊ ಈ 5 ಮಾರ್ಕ್ಸ್ದೇ ನಿಮಗೆ 3 ಮಾರ್ಕ್ಸೇ ಬರ್ತವೆ. ಸೊ ಹಂಗೆ ಬರಬಾರ್ದು ಅಂದರೆ ನಿಮ್ಮ ಫಾರ್ಮ್ಯಾಟ್ ಅನ್ನೋದು ಒಳ್ಳೆ ಥರ ಗುರ್ತಾ ಇರಬೇಕು. ಓಕೆನಾ? ಸೊ ಅನ್ನೆಸೆಸರಿ ಆಪ್ಷನ್ಸ್ನ ನೀವು ನಿಮ್ಮ ತಲೆದೇ ತಂದ್ಕೊಂಡು ಕ್ವಶನ್ದೇ ಏನು ಬರ್ತಾವೋ ಅದೇ ನೀವು ಬರಬೇಕು. ಓಕೆನಾ? ಸೊ ಇಲ್ಲಿ ನಮಗೆ ದಿಸ್ ಇಸ್ ಅಬೌಟ್ ದ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ವಿತ್ ಇಂಥೂಸಿಯಾಸಮ್. ಸೊ ಇದೇ ನೀವು ಡೇಟ್ ಮೆನ್ಷನ್ ಮಾಡಬೇಕು, ಪ್ಯಾರಾಗ್ರಾಫ್ ಬಾಡಿ ಮೆನ್ಷನ್ ಮಾಡಬೇಕು, ದೆನ್ ಏನಿದು ರಿಪೋರ್ಟರ್ಸ್ ನೇಮ್ ಇಲ್ಲಕ್ರೆ ಯಾವುದೋ ಒಂದು ನೀವು ಬರಬೇಕು. ವಿ ಹ್ಯಾವ್ ಅ ಮಾಡೆಲ್ ಆಫ್ ದ ರಿಪೋರ್ಟ್ ರೈಟಿಂಗ್ ಹಿಯರ್. ವಾಟ್ ಈಸ್ ದಿಸ್ ಈಸ್? ಓಕೆ, ಸೊ ಇಲ್ಲಿ we have a new report writing example. Prepare annual report of Eco Club. Okay, Eco Club. So ಇಲ್ಲಿ ನಮಗೆ ಗುಡ್ ಈವ್ನಿಂಗ್ ಅಂತ ಕೇಳಿ. ಓಕೆ, ಸೊ ಇದು ಟೈಟಲ್ ಆ್ಯಂಡ್ ಫಾಲೋಡ್ ಬೈ ವಿ ಹ್ಯಾವ್ ಇದೊಂದು ಪ್ಲೇಸ್ ಅನ್ನೋದು ಇಲ್ಲಿ ನಮಗೆ ಮೆನ್ಷನ್ ಮಾಡಿಲ್ಲ. ಸೊ ಈ ಪ್ಲೇಸ್ ಮೆನ್ಷನಿಂಗ್ ಅನ್ನೋದು ಯು ಕ್ಯಾನ್ ರೈಟ್
ಅಂದರೆ ಕ್ವೆಶನ್ನೇ ಕೊಟ್ಟರೆ ನಾವು ಮೆನ್ಷನ್ ಮಾಡೋದು, ಇಲ್ಲಾಂದರೆ ಯು ಕ್ಯಾನ್ ಸ್ಕಿಪ್ ಇಟ್ ಆಫ್. ಆಮೇಲೆ ಏನಿದು, ಇದು ಪರ್ಪಸ್, ಹೌದಾ? ಸೊ ಇನ್ನೊಂದು ಬಂದು ಇದು ಹೌ, ಪ್ರಾಸೆಸ್, ರೈಟ್? ಆ್ಯಂಡ್ ಫಾಲೋಡ್ ಬೈ ಇದು ಪ್ಯಾರಾಗ್ರಾಫ್. ಸೊ ದಿಸ್ ಇಸ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಫಾಲೋಡ್ ಬೈ ವಿ ಹ್ಯಾವ್ ಅ ಎಂಡಿಂಗ್ ಲೈನ್. ಓಕೆ, ಸೊ ಇನ್ನೊಂದೇನು ಇದು ರಿಪೋರ್ಟರ್ಸ್ ನೇಮ್, ಹೌದಾ ಅಲ್ಲನಾ? ರಿಪೋರ್ಟರ್ ನೇಮ್ ಈ ಥರ ನೀವು ಬರಬೇಕು. ಸೊ ದಿಸ್ ಈಸ್ ಟೂ ಮಚ್ ಇಂಪಾರ್ಟೆಂಟ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ದೇ ಅದ, ನನ್ನ ಪೇಜ್ ನಂಬರ್ 27ದೇ ಇದು ಅದೇ. ಸೊ ಈ ಥರ ನೀವು ಪ್ರಿಪೇರ್ ಆಗಂడి, ಒಳ್ಳೆ ಥರ ಪ್ರಿಪೇರ್ ಆಗಿ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಒಳ್ಳೆ ಥರ ಬರಂడి, ಓಕೆನಾ? ಸೊ ಇದು ಈ ಥರ ನೀವು ಬಡ್ದಿರ ಅನ್ಕೊಂಡು ಒಂದು ಕಂಪ್ಲೀಟ್ ಪ್ಯಾಕೇಜ್ ವೆಲ್ ಬ್ಯಾಲೆನ್ಸ್ಡ್ ರಿಪೋರ್ಟ್ ಫಾರ್ಮ್ಯಾಟ್ ಅಂದಪ್ಪಲೆ ನೀವು ಬರ್ದಿರ ಅಂದಪ್ಪಲೆ ನಿಮ್ಮ ಟೀಚರೇ ತೆಲ್ತದೆ, ಹೌದಾ? ಮೇ ಬಿ ನಿಮ್ಮ ಟೀಚರ್ ನಿಮ್ಮ ಕ್ಲಾಸ್ದೇ ಎಲ್ಲರ ಮುಂದೆ ಕಡ್ದು ನೋಡು ಸೊ ಆ್ಯಂಡ್ ಸೊ XYZ ಹುಡುಗಿ ಇಲ್ಲದಿಕ್ಕರೆ ಹುಡುಗನು ಇಷ್ಟು ಬೇಸ್ ಬರ್ದಾನೆ ಅಂದಪ್ಪಲೆ ಆಕಿನು ಡಿಸ್ಪ್ಲೇ ಮಾಡ್ರೆ ನಿಮ್ಗೆ ಎಷ್ಟು ಬೇಸ್ ಅನ್ನಿಸ್ತದೆ ಅಸಲು. ಟೀಚರ್, ನಮ್ಮ ಟೀಚರ್ ಎಷ್ಟು ಒಳ್ಳೋಲ್ಲ ಅಸಲು, ಹಬ್ಬ ನಾನು ಎಷ್ಟು ಬೇಸ್ ಬರ್ದೀನಿ ಅಪ್ರಿಸಿಯೇಷನ್ ಮಾಡ್ತೀಯಲ್ಲ ಅಂದಪ್ಪಲೆ ಇರ್ತದೆ, ರೈಟ್? ಸೊ ಇವೆಲ್ಲ ನೀವು ಮಾಡ್ಬೇಕಂದ್ರೆ ನಾನು ಕೇಳೋದು ಫಾಲೋ ಆಗಬೇಕು. ಫಾಲೋ ಆತೀನಿ ಮ್ಯಾಮ್, ಐ ವಿಲ್ ಫಾಲೋ ಯು ಅಂದಪ್ಪಲೆ ನೀವು ಒಂದು ಕಮೆಂಟ್ ಮಾಡಂడి, ಐ ವಿಲ್ ಫೀಲ್ ವೆರಿ ಹ್ಯಾಪಿ. ಓಕೆ, ಸೊ ನಾನು ಕೇಳೋದು ಫಾಲೋ ಆತಿರೋ ಎಲ್ಲವೋ ನನಗೆ ಗೊತ್ತಿಲ್ಲ. ಸೊ ಐ ಫೀಲ್ ಯು ಫಾಲೋ ಮೈ ರೂಲ್ಸ್, ಓಕೆನಾ? ನಾಟ್ ಮೈ ರೂಲ್ಸ್, ಏನಾರು ಕೂಡ ಟೆಕ್ಸ್ಟ್ ಬುಕ್ ರೂಲ್ಸೇ ನಾನು ಕೇಳ್ತೀನಿ. ನಾನು ಓನ್ ರೂಲ್ಸ್ ನಾನೇನು ಕೇಳ್ಕಿಲ್ಲ, ರೈಟ್? ಸೊ ಇಲ್ಲಿ ನಮಗೆ ನೀವು ರಿಪೋರ್ಟ್ ರೈಟಿಂಗ್ದಾಗೆ ಹೆಚ್ಚು ಸ್ಕೋರ್ ಮಾಡ್ಬೇಕಂದ್ರೆ ಒಂದು ಏನು ಮಾಡಬೇಕು, ನೀವು ಇದು ಒಂದು ಮಾಡೆಲ್ ಆನ್ಸರ್ ಅದೇ, ಐ ಮೀನ್ ಮಾಡೆಲ್ ಕ್ವೆಶನ್ ಅದೇ ರಿಪೋರ್ಟ್ ರೈಟಿಂಗ್ದಾಗೆ. ಸೊ ಇದೇ ರೈಟ್ ಎ ರಿಪೋರ್ಟ್ ಟು ಅ PM. ನೀವು ಯಾವೆಲ್ಲನ ಬರ್ತೀರ ಸಲು PMಗೆ ಯಾವಲ್ಲಿ ಬರ್ತೀರನಂದರೆ ಒಂದು ಜಾಬ್ದೇ, ಪರ್ಟಿಕ್ಯುಲರ್ ಜಾಬ್ದೇ ನೀವು ಎಡಿಟರಿ ಇಲ್ಲದಿಕ್ಕರೆ ಜರ್ನಲಿಸ್ಟ್ ಆಯ್ದವಲ್ಲಿ ಸೆಟ್ಲ್ ಆಯ್ದವಲ್ಲಿ ನೀವು PMಗೆ ಬರ್ಬೋದು. ಓಕೆ, ವಿಸಿಟ್ ಟು ಬ್ಯಾಂಗ್ಳೂರನ್ ಅಂತ, ಬೆಂಗಳೂರು. ಸೊ ಇಲ್ಲಿ ರೀಸೆಂಟ್ಲಿ ಬಂದನಲ್ಲ ನಮ್ಮ PM, ಹೌದಾ? ಸೊ ಬಂದು ಯಾವುದೋ ನಿಮ್ಮ ಸ್ಕೂಲ್ ಗುరించి ಇಲ್ಲದಿಕ್ಕರೆ AI ಸಿಸ್ಟಮ್ ಗುరించి ಅದು ಕೇಳ್ತಾ ಇದ್ರು. ಸೊ ಇಲ್ಲಿ ಅದೇ ನೀವು ಏನು ಬರ್ಬೇಕಂದ್ರೆ ಇದು ಟೈಟಲ್ ನನ್ನ, ಓಕೆ? ಸೊ ಇನ್ನೊಂದು ಇದು ಡೇಟ್ ಇಲ್ಲ, ಇಲ್ಲಿ ಪ್ಲೇಸ್ ಅನ್ನೋದು ಅದೇ ಆನ್ ದ ಸ್ಯಾಟರ್ಡೆ. ಸೊ ಇದೆಲ್ಲ ಏನಿದು, ದಿಸ್ ಇಸ್ ದ ಪ್ಯಾರಾಗ್ರಾಫ್, ಆರ್ ಬಾಡಿ, ಓಕೆ? ಆರ್ ಬಾಡಿ ಆಯ್ತಲ್ಲ? ದಿಸ್ ಇಸ್ ದ ಬಾಡಿ. ಆ್ಯಂಡ್ ಏನು ನೀವು ಏನು ಬರಬೇಕಿದು ಕನ್ಕ್ಲೂಷನ್ ಲೈನ್ ಅನ್ನೋದು ಬರಬೇಕು. ಸೊ ಒಂದು ಬಾರಿ ಜಸ್ಟ್ ಗ್ಲಾನ್ಸ್ಗೆ ಒಂದು ಬಾರಿ ನೋಡಂడి, ಇದು ಒಂದು ಬಾರಿ ನೋಡಂడి, ಓಕೆ? ಹಿಂಗೆ ಬರ್ದೀನಿ ಅಂದರೆ ನಮ್ಮ ಕ್ವೆಶನ್ ಬ್ಯಾಂಕ್ದೇ ಈ ಥರ ಆನ್ಸರ್ ಅನ್ನೋದು ಅದೇ. ಆ್ಯಂಡ್ ಇದೊಂದು ರಿಪೋರ್ಟರ್, ದಿಸ್ ಈಸ್ ಸೂಪರ್ ಡೂಪರ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟ್. ಸೊ ಟ್ರೈ ಟು ಫಾಲೋ ದೀಸ್ ಆಲ್ ಕೈಂಡ್ ಆಫ್ ಅ ಮಾಡೆಲ್ ಆನ್ಸರ್, ಓಕೆನಾ? ಸೊ ವಿ ಹ್ಯಾವ್ ಅ ಕ್ಲಿಯರ್ ಡೈಲಾಗ್ ರೈಟಿಂಗ್. ಸೊ ಇಲ್ಲಿ ನಮ್ಮ ಡೈಲಾಗ್ ರೈಟಿಂಗ್ಗೆ ಕೂಡ ಏನಂದರೆ ರೈಟ್, ಇಲ್ಲಿ ಡೈಲಾಗ್ ರೈಟಿಂಗ್ಗೆ ನಮಗೆ ಡೈಲಾಗ್ ರೈಟಿಂಗ್ದೇ ಸೂಪರ್ ಡೂಪರ್ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ವಿತ್ 5 ಮಾರ್ಕ್ಸ್. ನಾನು ಎಷ್ಟಿದ್ದು 5 ಮಾರ್ಕ್ಸ್, ಓಕೆನಾ? ಸೊ ದಿಸ್ ಈಸ್ ಫಾರ್ 5 ಮಾರ್ಕ್ಸ್. ರೈಟ್, ಓಕೆ? ದಿಸ್ ಇಸ್ ಫಾರ್ 3 ಮಾರ್ಕ್ಸ್. ಡೈಲಾಗ್ ರೈಟಿಂಗ್ ಅನ್ನೋದು ದಿಸ್ ಇಸ್ ದ 3 ಮಾರ್ಕ್ಸ್, ಓಕೆ? ಸೊ ಇಲ್ಲಿ ನಾವು ಡೈಲಾಗ್ ರೈಟಿಂಗ್ ಅನ್ನೋದು ಹೆಂಗೆ ಕಲ್ತ್ಕೊಬೇಕನ್ನಪ್ಪಲ್ಲ ನೋಡಮ್ಮ. ಆರ್ ಯು ರೆಡಿ ಟು ಸಿ ದ ಡೈಲಾಗ್ ರೈಟಿಂಗ್ ಹ್ಯಾಕ್ಸ್? ರೈಟ್, ರೆಡಿ ಅಂದಪ್ಪಲ್ಲ ನಾನು ಅನ್ಕೊಂತಿದ್ದೀನಿ, ಓಕೆ? ಆ್ಯಂಡ್ ಇಲ್ಲಿ ಈಗಿನೂ ಏನೋ ಅನ್ಕೊಂತೀಯಲ್ಲ, ಪ್ಲೀಸ್ ನಂಗೆ ಕೇಳವ ಡೈಲಾಗ್ ರೈಟಿಂಗ್ ಅಂದಪ್ಪಲೆ, ಈತನು ನಾನು ಕೇಳ್ತೀನಲ್ಲ ವಿನು ಅಂದಪ್ಪಲೆ, ರೈಟ್? ಸೊ ಈಗಿನ ತೀರ ನೀವು ಇರಬಾರ್ದು. ಹೆಂಗಿರ್ಬೇಕಂದ್ರೆ ಆ್ಯಕ್ಟಿವ್ ಡೇರೇ ಇರಬೇಕು. ಮ್ಯಾಮ್ ನೀವೇನು ಕೇಳ್ತೀರಿ ಮ್ಯಾಮ್, ನಾವೇನು ನಿಮಗೆ ಕೇಳ್ತೀವಿ ಅಂದಪ್ಪಲೇ ಇರಬೇಕು. ಸೊ ಅದೆಲ್ಲ ಲೆವೆಲ್ ಬರ್ತದೆ ಅಂದರೆ ಬೇಸಿಕ್ಸ್ ಅನ್ನೋದು ಕಲ್ತ್ಕೊಂಡ್ರೆ ಇವೆಲ್ಲ ಬರ್ತವೆ. ಸೊ ವಿ ಹ್ಯಾವ್ ಅ ಕೋಡ್ ಫಾರ್ ದ ಡೈಲಾಗ್. ವಾಟ್ ಈಸ್ ಇಟ್? ಈಸ್ ERF,
ವಾಟ್ ಇಸ್ ದಿಸ್ ERF ಅನ್ನಂದ್ರೆ ಒಂದು E ಸ್ಟ್ಯಾಂಡ್ಸ್ ಫಾರ್ ಎಮೋಷನ್. ಓಕೆ, ಡೈಲಾಗ್ ರೈಟಿಂಗ್ ದೆಯೇ ERF ಅಂದರೆ E ಅಂದರೆ ಒಂದು ಎಮೋಷನ್. ಅಂದರೆ ಯು ಹ್ಯಾವ್ ಟು ಸೆಟ್ ದ ಫೀಲಿಂಗ್ ಇನ್ ದಟ್ ಡೈಲಾಗ್. ಅಂದರೆ ಆ ಎಕ್ಸ್ಪ್ರೆಷನ್ ಅನ್ನೋದು ರೈಟಿಂಗ್ ಸ್ಟೈಲ್ ನಮಗೆ ತೆರಬೇಕು. ಇನ್ನೊಂದು R ಸ್ಟ್ಯಾಂಡ್ಸ್ ಫಾರ್ ರಿಯಾಕ್ಷನ್. ಓಕೆನಾ, ರೈಟ್. ಇನ್ನೊಂದು F ಸ್ಟ್ಯಾಂಡ್ಸ್ ಫಾರ್ ಫ್ಯೂಚರ್. ಸೊ ಇಲ್ಲಿ ರಿಯಾಕ್ಷನ್ ಅಂದರೆ ಏನಂದರೆ ಒಬ್ಬ ಪರ್ಸನ್ ಇನ್ನೊಂದು ಪರ್ಸನ್ಗೆ ಆ ಸೆಟ್ ಮಾಡಿದ ಫೀಲಿಂಗ್ ಅನ್ನೋದು ಕ್ಯಾರಿ ಫಾರ್ವರ್ಡ್ ಮಾಡ್ತೇನೆ ಇಲ್ಲವಾ ಅನ್ನೋದು ನೀವು ಬರಬೇಕು. ಓಕೆ, ದೆನ್ ವಿ ಹ್ಯಾವ್ ಅ ಫ್ಯೂಚರ್. ಸೊ ಇಲ್ಲಿ ಫ್ಯೂಚರ್ದೇ ನಮಗೆ ಏನು ಅಂದರೆ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂದಪ್ಲೆ ನಮಗೆ ಅರ್ಥವಾಗಬೇಕು, ತೆಲ್ಬೇಕು. ಓಕೆನಾ, ಸೊ ವಿ ಹ್ಯಾವ್ ಅ ಒನ್ ಸೆಂಟೆನ್ಸ್ ನೋನ್ ಆಸ್ ಅ ಡೆಲಾ ಐ ಆಮ್ ಸಾರಿ ಐ ಸೋಲ್ಡ್ ಮೈ ಹೇರ್. ಸೊ ದಿಸ್ ಈಸ್ ದ ಎಮೋಷನ್ ಅನ್ಮಾತು. ದಿಸ್ ಈಸ್ ಪ್ರೊನೌನ್ಸ್ಡ್ ಇನ್ ಅ it is there in the inverted marks. So here we have a Jim. ಸೊ ಇಲ್ಲಿ ಜಿಮ್ ಅನ್ನೋ ಆತನು ಏನು ಕೇಳ್ತೀನಿ ಅಂದರೆ ಡೋಂಟ್ ವರಿ ಯುವರ್ ಲವ್ ಮ್ಯಾಟರ್ಸ್ ಮೋರ್. ಓಕೆ, 1 ಸೆಕೆಂಡ್ ನಾನು ಓಕೆ. ಸೊ ಹಿಯರ್ ಏನಂದರೆ ಒಂದು ಬಂದು ಡೋಂಟ್ ವರಿ ಯುವರ್ ಲವ್ ಮ್ಯಾಟರ್ಸ್ ಮೋರ್. ಓಕೆ, ಸೊ ಇದೇ ಫಾಲೋಡ್ ಬೈ ನಮಗೆ ಏನು ಕಾಣಿಸ್ತದೆ ಅಂದರೆ ಫ್ಯೂಚರ್ದೇ ಏನಿದು ಡೆಲ್ಲ ವಿ ವಿಲ್ ಸೇವ್ ಯುವರ್ ಮನಿ ಟುಗೆದರ್. ಸೊ ಇವೆಲ್ಲ ನಮಗೆ ಫಸ್ಟ್ ಸೆಂಟೆನ್ಸ್ದೇ ಐ ಆಮ್ ಸಾರಿ ಐ ಸೋಲ್ಡ್ ಮೈ ಹೇರ್ ಇದೇ ಒಂದು ಎಮೋಷನ್ ಅನ್ನೋದು ತಿಳಿದೈತೆ. ಈ ಕನ್ವರ್ಸೇಷನ್ ಬಿಟ್ವೀನ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಈಸ್ ಒಂದು ಡೋಂಟ್ ವರಿ ಯುವರ್ ಲವ್ ಮ್ಯಾಟರ್ಸ್. ಓಕೆ, ಸೊ ಇಲ್ಲಿ ಡೋಂಟ್ ವರಿ ಅನ್ನೋ ಜಿಮ್ ಕೇಳ್ತೀನಿ ಅಂದರೆ ಜಿಮ್ಮಿ ಯಾರು ಕೇಳ್ತೀನಿ ಡೆಲ್ಲಾಗಿ ಕೇಳ್ತೀನಿ కాబట్టి ಅದೊಂದು ರಿಯಾಕ್ಷನ್ ಅನ್ನೋದು ಅದೇ ಈಗಿನ ಕ್ವೆಶನ್ನೇ ಅದು ರಿಯಾಕ್ಷನ್ ಅನ್ನೋದು ನಮಗೆ ತಿಳಿತೈತೆ. ಇನ್ನೊಂದು ಡೆಲ್ಲಾ ಫ್ಯೂಚರ್ದೇ ವಿ ವಿಲ್ ಸೇವ್ ಆರ್ ಮನಿ ಟುಗೆದರ್. ಸೊ ಇವೆಲ್ಲ ನಿಮಗೆ ತೆಲ್ಬೇಕನ್ಮತ್ತು ಡೈಲಾಗ್ ರೈಟಿಂಗ್ದೇ. ರೈಟ್, ನೀವು ಮಾಸ್ಟರ್ ಆಗಬೇಕು. ಆ್ಯಂಡ್ ನಾನು ಹಿಂದಕ್ಕೆ ಒಂದು ಸ್ಕ್ರೀನ್ ಇದೆ, ಆ ಸ್ಕ್ರೀನ್ದೇ ಏನು ಕಾಣಿಸ್ತೈತೋ ಜಸ್ಟ್ ನೀವು ಕನ್ಫ್ಯೂಸ್ ಆಗಬೇಡಂದು ನಾನಿದ್ದೀನಿ ಕ್ಲಿಯರೇ ನಿಮಗೆ ಮೆನ್ಷನ್ ಮಾಡಿ ಕೇಳೋಕ್ಕೆ. ಸೊ ಇದ್ದೇ ನೆವರ್ ಅನ್ನೋದು ನೆವರ್ ರೈಟ್ ಒನ್ ವರ್ಡ್ ರಿಪ್ಲೈಸ್. ವಾಟ್ ಈಸ್ ದಿಸ್ ಅನ್ನಂದ್ರೆ ಇಲ್ಲಿ ನೋಡ್ರಿ, ಇದೊಂದು ಗೋಲ್ಡನ್ ರೂಲ್. ವಾಟ್ ಈಸ್ ದಿಸ್ ಈಸ್ ಓಕೆ. ಸೊ ಇಲ್ಲಿ ಇಲ್ಲಿ ರಾಂಗ್ ಅನ್ನೋದು ಓಕೆ ಅನ್ನೋದು ಅಸಲು ನೀವು ಬರಬಾರ್ದು. ನೀವು ಏನು ಬರ್ಬೇಕಂದ್ರೆ ಯು ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದಿಸ್ ಓಕೆ ವಿತ್ ಸಮ್ ವರ್ಡ್. ಏನದು ಜಿಮ್ ಡೋಂಟ್ ವರಿ ಡೆಲಾ. ಓಕೆ, ಯುವರ್ ಲವ್ ಮೀನ್ಸ್ ಮೋರ್ ದ್ಯಾನ್ ಯುವರ್ ಹೇರ್. ಓಕೆ, ಹಿಂಗೆ ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು. ರೈಟ್, ಸೊ ಈ ಥರ ನೀವು ಮಾಡ್ರೆ ನಿಮಗೆ ಆ ಡೈಲಾಗ್ ರೈಟಿಂಗ್ದೇ ಫ್ಲೋ ಅನ್ನೋದು ಬರ್ತದೆ ಅನ್ನೋದು. ಸೊ ಫ್ಯೂಚರ್ದೇ ನೀವು ಒಂದು ಬಾರಿ ಅಬ್ರಾಡಿಗೆ ಹೋಗ್ಬೇಕಂದ್ರೆ IELTS ಎಕ್ಸಾಮ್ ಅನ್ನೋದು ಬರುತ್ತೆ. ಸೊ IELTS ಏನಂದರೆ ದಟ್ ಈಸ್ ದ ಎಲಿಜಿಬಿಲಿಟಿ ಟೆಸ್ಟ್. ನಾವು ಊರಿಗೆ ಹೋಗಿ ಬರಬೇಕು ಅಂದರೆ ಓದ್ಕೊಬೇಕು ಇಲ್ಲ ಇದಕ್ಕೆ ಜಾಬ್ ಮಾಡ್ಬೇಕಂದ್ರೆ ಈ IELTS ಎಕ್ಸಾಮ್ ಅನ್ನೋದು ಬರೆದ್ರೆ ನಮಗೆ ಅದೊಂದು ಎಲಿಜಿಬಿಲಿಟಿ ಅನ್ನೋದು ಪಾಸ್ ಆದರೆ ಅದೇ ಡಿಸ್ಟಿಂಕ್ಷನ್ ಬಂದರೆ ನಾವು ವಿಲ್ ಗೋ ಆ್ಯಂಡ್ ಸ್ಟಡಿ ಆರ್ ಡೂ ದ ಜಾಬ್ ದಟ್. ಸೊ ಇದೇ IELTSದೇ ಸ್ಪೀಕಿಂಗ್ ಟೆಸ್ಟ್ ಅನ್ನೋದು ಇರ್ತದೆ. ಆ ಸ್ಪೀಕಿಂಗ್ ಟೆಸ್ಟ್ದೇ ಈ ಡೈಲಾಗ್ ರೈಟಿಂಗ್ ಅಲ್ಲಿ ಕೂಡ ನಾವು ಈ ಸಿಂಗಲ್ ವರ್ಡ್ ಅನ್ನೋದು ಹಿಂಗೆ ಕೇಳಬಾರ್ದು. ಸ್ಪೀಕಿಂಗ್ದೇ ಹೆಂಗೆ ಅಂದರೆ ಯು ಹ್ಯಾವ್ ಟು ಫಾಲೋ ದ ಫ್ಲೋ. ಹೌದಾ ಅಲ್ಲನಾ? ಸೊ ಹಂಗೆ ನೀವು ಈ ಫಾರ್ ಎಕ್ಸಾಂಪಲ್ ಹಿಯರ್ ವಿ ಹ್ಯಾವ್ ಅ ಫ್ಲೋ ಆ್ಯಸ್ ಅ ಇದು ಈ ಥರ ನೀವು ಓಕೆ ಅನ್ನೋದು ಹಿಂಗೆ ನೀವು ಕೇಳಬೇಕನ್ಮದು. ಇಲ್ಲಿ ನಮಗೆ ಡೈಲಾಗ್ ರೈಟಿಂಗ್ದೇ ERF ಅನ್ನೋ ರೂಲ್ ಅನ್ನೋದು ನೀವು ಫಾಲೋ ಆಗಬೇಕು, ಬರಬೇಕು ನೀವು. ಇನ್ನೊಂದೇನು ಅನ್ನಂದರೆ ಎಸ್ಸೆ ರೈಟಿಂಗ್, ಎಸ್ಸೆ ಫಾರ್ಮ್ಲಾ. ಮ್ಯಾಮ್ ಏನು ಮ್ಯಾಮ್ ಇದು IBC ಅಂತೀರಿ, ERF ಅಂತೀರಿ, ಏನಿವೆಲ್ಲ ನನಗೇನು ಅರ್ಥವಾಗ್ತಿಲ್ಲ ಅನ್ನಂದರೆ ಏನಿಲ್ಲ, ಸಿಂಪಲ್ ನನ್ನ ದೀಸ್ ಆರ್ ದ ಎಕ್ಸಾಮ್ ಹ್ಯಾಕ್ಸ್ ವಿ ಆರ್ ಡಿಸ್ಕಸಿಂಗ್ ಫಾರ್ ದ ಪರ್ಪಸ್ ಆಫ್ ಏನಿದು ಎಕ್ಸಾಮ್ ಪರ್ಪಸ್ ನಾವು ಡಿಸ್ಕಸ್ ಮಾಡ್ತೀವಿ. ರೈಟ್, ಸೊ ಇದೇ ನಮಗೆ ಯೂನಿವರ್ಸಲ್ ಎಸ್ಸೆ ಫಾರ್ಮ್ಲದೇ IBC. ಓಕೆ, ಸೊ ಇದೇ ನಮಗೆ IBC ಅನ್ನೋದದೆ. ರೈಟ್, ಓಕೆ. ಸೊ ಇಲ್ಲಿ ನಮಗೆ
ಎಸ್ ಎ ರೈಟಿಂಗ್ ಫಾರ್ಮುಲಾ ಇದೆ. IBC ಅಂದ್ರೆ ಏನು? ಐ ಅಂದರೆ ಎಂದು ಐ ಅಂದರೆ ವಿ ಹ್ಯಾವ್ ಅ ಇಂಟ್ರೊಡಕ್ಷನ್. ಸೊ ಬಿ ಅಂದರೆ ಎಂದು ವಿ ಹ್ಯಾವ್ ಅ ಬಾಡಿ, ಫಾಲೋಡ್ ಬೈ ಸಿ ಅಂದ್ರೆ ಏನು? ವಿ ಹ್ಯಾವ್ ಅ ಕನ್ಕ್ಲೂಷನ್. ಓಕೆನಾ? ಸೊ ಇಲ್ಲಿ ಇಂಟ್ರೊಡಕ್ಷನ್ ಅಂದ್ರೆ ಏನು? ಟೇಕ್ ಆಫ್ ಆಗುತ್ನಲ್ಲಿ. ಬಾಡಿ ಅಂದ್ರೆ ಏನು? ಲ್ಯಾಂಡ್, ಪ್ಲೇನ್ ಅನ್ನೋದು ಸ್ಕೈ ಮೇಲೆ ಇದ್ದ ಪ್ಲೇ. ಆ್ಯಂಡ್ ಕನ್ಕ್ಲೂಷನ್ ಅಂದರೆ ಏನು? ಅದೇಂದು ಲ್ಯಾಂಡಿಂಗ್ ಆಗುತ್ನಲ್ಲಿ. ಹಿಂಗೆ ಮಾತು. ಸೊ ಇಲ್ಲಿ ಫಸ್ಟ್ ಪ್ಲೇನ್ ಅನ್ನೋದು ಸ್ಟಾರ್ಟ್ ಆಗಿ ಮೊದಲು ಇದ್ದೆ ಆಮೇಲೆ ಮತ್ತೆ ಕೆಳಗೆ ಹೋಗ್ತದೆ. ಹಂಗೆ ನೀವು ನಿಮ್ಮ ಡೈಲಾಗ್ ರೈಟಿಂಗ್ ಡೇ ಇದೆಲ್ಲ ಫಾಲೋ ಆಗಬೇಕು. ಸೊ ನಮ್ಮ ಬೋರ್ಡ್ ಎಕ್ಸಾಮ್ಗೆ ನಮ್ಮ ಫೇವ್ರೆಟ್ ಎಸ್ಸೆ ರೈಟಿಂಗ್ ಏನು ಗೊತ್ತಾ? ಒಂದು ನನ್ನ ಕళ్ళు ಮುಚ್ಕೊಂಡು ನಾನು ಹೇಳ್ತೀನಿ, ಒಂದು ಪೊಲ್ಯೂಷನ್ ಅನ್ನೋದು ಇರ್ತದೆ, ಇನ್ನೊಂದು ಬಂದು ಎನ್ವೈರ್ನ್ಮೆಂಟ್ ಗುరించి ಇರ್ತದೆ, ಇನ್ನೊಂದು ಬಂದು ಟೆಕ್ನಾಲಜಿ ಗುరించి ಇರ್ತದೆ, ಆ್ಯಂಡ್ ಫಾಲೋಡ್ ಬೈ ಫೆಸ್ಟಿವಲ್ಸ್. ಇವೆಲ್ಲ ಇರ್ತವೆ ಅನ್ಮಾತು, ರೈಟ್? ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಡೈಲಾಗ್ ರೈಟಿಂಗ್ ಅನ್ನೋದು ಬರಬೇಕು, ರೈಟ್? ಇದೇ ಎನ್ವೈರ್ನ್ಮೆಂಟ್ ಅಂದರೆ వాటర్ పొల్యూషన్ గురించి ನಮಗೆ పక్కా బರ್ತದೆ. అండ్ టెక్నాలజీ ಅಂದರೆ AI గురించి మేబీ ಅವ್ರು ಕೇಳಿಸ್ಕೊಳచ్చు. ಎಜುಕೇಷನ್ ಅಂದರೆ ವುಮೆನ್ ಎಜುಕೇಷನ್ ಗುరించి. ಫೆಸ್ಟಿವಲ್ಸ್ ಅನ್ನಂದರೆ ನಮ್ಮ ಇಂಡಿಯಾದೇ ಇದ್ದ ಈ ಫೆಸ್ಟಿವಲ್ಸ್ ಅನ್ನೋದು ಇದು ಅಷ್ಟು ನಂಗೆ ಕೇಳಕ್ಕೆ ಆಗೋದು. ಓಕೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಈ ಎನ್ವೈರ್ನ್ಮೆಂಟ್, ಟೆಕ್ನಾಲಜಿ ಆ್ಯಂಡ್ ಎಜುಕೇಷನ್ ಅನ್ನೋದು ಪಕ್ಕಾ ಬರ್ತದೆ, ರೈಟ್? ಓಕೆ, ನಾವು ವಿ ಹ್ಯಾವ್ ಅ ರೋಸು ಕನೆಕ್ಟರ್ಸ್ ಅನ್ನೋದು ಇರ್ತದೆ. ವಾಟ್ ಈಸ್ ದೋಸ್ ಕನೆಕ್ಟರ್ಸ್ ಅನ್ನಂದರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಡೈಲಾಗ್ ರೈಟಿಂಗ್ ಎಸ್ಸೆ ರೈಟಿಂಗ್ಗೆ ಒಂದು ಸೆಂಟೆನ್ಸ್, ಒಂದು ಲೈನ್ ಬರೆದ ಮ್ಯಾಸೆ ಇನ್ನೊಂದು ಸೆಂಟೆನ್ಸ್ ಲೈನ್ ಬರೋಕ್ಕೆ, ಸೊ ಆ ಬೇಸ್ ಅನ್ನೋದು ನಾವು ಫ್ಲೋ ತೀರ ಬರ್ಬೇಕನ್ನಪ್ಪಲ್ಲ ನಾನು ಕೇಳ್ದಿದ್ದೀನಿ. ಸೊ ಆ ಫ್ಲೋ ತೀರ ಬರ್ಬೇಕನ್ನೇ ಅಂದರೆ ನೀವೇನು ಮೊದಲು ಆ್ಯಡ್ ಮಾಡ್ಬೇಕನ್ನಂದರೆ, ಒಂದು ಬಂದು ಫಸ್ಟ್ಲಿ ಐ ವುಡ್ ಲೈಕ್ ಟು ಸ್ಪೀಕ್, ಹಂಗೆ ಫಸ್ಟ್ಲಿ ಐ ವುಡ್ ಲೈಕ್ ಟು ಸೇ, ಇದೊಂದು. ಓಕೆನಾ? ಆ್ಯಂಡ್ moreover there are some issues or there are some problems regarding so and so ಅನ್ನಪ್ಪಲ್ಲ. ಇನ್ನೊಂದು in addition to we have some procedures to follow ಅನ್ನಪ್ಪಲ್ಲ, ರೈಟ್? ಸೊ ಇನ್ನೊಂದು ಬಂದು ಫೈನಲಿ ಇದು ಲಾಸ್ಟ್ ಡೇ ನಾವು ಯೂಸ್ ಮಾಡೋದು. ಆ್ಯಂಡ್ ಬಿಸೈಡ್ಸ್ ಅಂದರೆ ಪಕ್ಕಿ. ಆ್ಯಂಡ್ ದೇರ್ಫೋರ್ ಅಂದ್ರೇನು? ಪ್ರೂಫ್ ಥರ, ಇಲ್ಲದಿಕ್ಕರೆ ಪ್ರೂಫ್ ಥರ. ಓಕೆ, ಇಲ್ಲದಿಕ್ಕರೆ ಹೆನ್ಸ್, ಇದು ಕೂಡ ನಾವು ಯೂಸ್ ಮಾಡೋದು ಇನ್ಸ್ಟೆಡ್ ಆಫ್ ದಿಸ್ ದೇರ್ಫೋರ್. ಓಕೆನಾ? ಸೊ ಈ ಥರ ನೀವು ಎಕ್ಸಾಮ್ ಡೇ ಬರ್ಬೇಕನ್ಮಾತು. ಸೊ ನಾವು ಎಸ್ಸೆದೆ ರೈಟ್? ಸೊ ಇಲ್ಲಿ ನೀವು ಎಲ್ಲಿ ಯೂಸ್ ಮಾಡ್ಬೇಕಂತಪ್ಪಲ್ಲ ನಾನು ಕೇಳಿ, ಇದು ಫಸ್ಟ್ ಡೇ, ಇದು ಲಾಸ್ಟ್ ಡೇ, ಇದು ಮದ್ದಲದೆ. ಓಕೆ, ಸೊ ಹಂಗೆ ನೀವು ಯೂಸ್ ಮಾಡಂಡಿ. ಓಕೆ, ವಿ ಹ್ಯಾವ್ ಅ ಡೈಲಾಗ್ ರೈಟಿಂಗ್, ಓಕೆ, ಇನ್ ಯುವರ್ ಟೆಕ್ಸ್ಟ್ ಬುಕ್ in the page number 43 known as the gift of Magi. So gift of Magi there, obviously we know what are those dialogue. We have a Della and Jim. Della and Keltiala, Jim and Keltiala and the play. You have to write down in a imaginary conversation between Della and Jim after they presented gifts. Actually ನಮ್ಮ ಸ್ಟೋರಿ ಅನ್ನೋದು ಒಬ್ಬ ಡೆಲ್ಲಾ ಆ್ಯಂಡ್ ಜಿಮ್ ಮಧ್ಯೆಲ್ಲ ಅವರು ಹಿಂಗೆ ಡೆಲ್ಲಾ ಏನೋ ಆಕಿನೂ ಕೂದಲು ಕೊಟ್ಟಾಕೆಲ್ಲ, ಇನ್ನೊಂದು ಜಿಮ್ ಆತನು ಏನು ಕೊಟ್ಟಾನೆ? ವಾಚ್ ಅನ್ನೋದು ಕೊಟ್ಟಾಕೆ ನನ್ನ ಮಾತು. ಸೊ ಅಷ್ಟು ಸಣ್ಣವೇ ಅದನ್ನ ಮಾತು. ಈ ಹಿಂಗೆ ಕೊಟ್ಟಾರೆ ಇಶ್ಯೂಸ್ ಅನ್ನೋವು ಹಿಂಗಿದ್ದು, ಎನಿ ಹೌ ವಿ ವಿಲ್ ಬಿ ಹ್ಯಾಪಿ ವಿತ್ ವಾಟ್ ಎವರ್ ವಿ ಹ್ಯಾವ್ ಅಂದಪ್ಪಲ್ಲ ಕನ್ಕ್ಲೂಷನ್. ನಮ್ಮ ಸ್ಟೋರಿ ಅಂದರೆ ಈ ಸ್ಟೋರಿ ಬಿಯಾಂಡ್ ದ ಸ್ಟೋರಿ ಇಮ್ಯಾಜಿನೇಷನ್ ಅನ್ನೋದು ನಮಗೆ ಇಲ್ಲಿ ಕ್ವಶನ್ ಥರ ಕೊಟ್ಟಾನೆ. ಸೊ ಏನಾಗ್ತದೆ ಅಂದರೆ, ಫಸ್ಟ್ ನೀವು ಏನು ಗುರ್ತಿಟ್ಕೊಬೇಕಂದ್ರೆ, ಯು ಹ್ಯಾವ್ ಟು ಸ್ಟಾರ್ಟ್ ದ ಎಸ್ಸೆ ವಿತ್ ದ ನೇಮ್, ರೆಸ್ಪೆಕ್ಟಿವ್ ನೇಮ್. ಹೌದಲ್ಲನ? ನೇಮ್ ಅನ್ನೋದು ನೀವು ಬರಬೇಕು. ಸೊ ನೇಮ್ ಫಸ್ಟ್ ಡೆಲ್ಲಾ ಆ್ಯಂಡ್ ಜಿಮ್. ಓಕೆ, ಸೊ ಫಾಲೋಡ್ ಬೈ ಒಂದು ಕೆಲಸ ಮಾಡೋಣ, ಡೆಲ್ಲಾ ಎಲ್ಲೋ ಇಕ್ಕಮ್ ಆ್ಯಂಡ್ ಡೆಲ್ಲಾಯೇ ಎಲ್ಲೋ ಇಕ್ಕಾಕಿ ಆ್ಯಂಡ್ ಜಿಮ್ಯ ನಾವು ಏನಿಕ್ಕಮ್, ರೈಟ್? ಜಿಮ್ಯ ಏನಿಕ್ಕಮ್ ನಾವು ಆರೆಂಜ್ ಅನ್ನೋದು ಇಕ್ಕಮ್. ಸೊ ಈ ಥರ ನೀವು ಬರಬೇಕು. ಓಕೆ, ಸೊ ಹಿಂಗೆ ನೀವು ಫಾಲೋ ಆಗ್ತೀರಿ ಅಂದಪ್ಪಲ ನಾನು ಅನ್ಕೊಂತಿದ್ದೀನಿ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಆಲ್ ದೀಸ್ ಕ್ರಿಯೇಟಿವ್ ರೈಟಿಂಗ್ಸ್, ವಾಟ್ ಆರ್ ದೋಸ್ ಅನ್ನಂದರೆ, ನಿಮ್ಮ ಟೀಚರು ಕೂಡ ಅವಲವಲಿ ಕೇಳಂಗಿಲ್ಲ. ವಾಟ್ ಈಸ್ ದಟ್ 3 ಹ್ಯಾಕ್ಸ್? ಆ್ಯಕ್ಚುಲಿ 3 ಹ್ಯಾಕ್ಸ್ ಅನ್ನೋವೇ, ರೈಟ್? ಓಕೆ, 2 ಹ್ಯಾಕ್ಸ್ ಅನ್ನೋವೇ. ಸೊ ಇಲ್ಲಿ ಫಸ್ಟ್ ಹ್ಯಾಕ್ ಬಂದು ಪ್ರೆಸೆಂಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ
ಪ್ರೆಸೆಂಟೇಷನ್ ಅನ್ನೋದು ಸೂಪರ್ ಡೂಪರ್ ಇಂಪಾರ್ಟೆಂಟ್. ಎವಲಿ ನಿಮ್ಮ ಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ನಿಮ್ಮ ಓಪನಿಂಗ್ಸ್ ಅನ್ನೋವು ಒಳ್ಳೆ ಥರ ಇದ್ರೇ ದ್ಯಾಟ್ ಕಾಸ್ಟ್ ಯುವರ್ ಗುಡ್ ಮಾರ್ಕ್ಸ್. ಸೊ ಇಲ್ಲಿ ನಮ್ಮೆ ನೋಡಂడి ಈ ಪ್ರೆಸೆಂಟೇಷನ್ ನೋಡಂడి, ಈ ಪ್ರೆಸೆಂಟೇಷನ್ ನೋಡಂడి ಹೆಂಗದೆ, ನೀಟಿ ಅದೇ. ಇಲ್ಲಿ ಎಲ್ಲ ಸ್ಕ್ರಿಬ್ಲಿಂಗ್ ಅದೇ, ಹೌದಲ್ಲ, ಸ್ಕ್ರಿಬ್ಲಿಂಗ್ಸ್ ಅನ್ನೋವು ಅವೆ. ಸೊ ಈ ಸ್ಕ್ರಿಬ್ಲಿಂಗ್ಸ್ ಅನ್ನೋದು ಇರಬಾರ್ದು, ಈ ಥರ ನೀವು ಬರಬೇಕು. ಓಕೆ, ಸೊ ಇಲ್ಲಿ ನಮ್ಗೆ ಏನಂದರೆ ಎಸ್ಸೆ ರೈಟಿಂಗ್ದೇ ಈಚ್ ಪ್ಯಾರಾಗ್ರಾಫ್ 3 to 4 ಲೈನ್ಸ್ ಅನ್ನೋದು ನೀವು ಬೆಟರ್ ಮಾರ್ಕ್ಸೇ ಬರೋಕ್ಕೆ ಯೂಸ್ ಆಗ್ತದೆ ಅನ್ನೋದು. ಸೊ ಇಲ್ಲಿ ಲೆಟರ್ದೇ ನಮಗೆ ಓಪನಿಂಗ್ ಲೈನ್ಸ್ ಅನ್ನೋವು ಹೆಂಗಿರ್ತವೆ ಅಂದರೆ, ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಎಕ್ಸ್ಪ್ರೆಸ್ ಸೋ ಆ್ಯಂಡ್ ಸೋ ಥಿಂಗ್ that comes under the letter. ರಿಪೋರ್ಟ್ ದ ಏನಂದರೆ ದ ಈವೆಂಟ್ ವಾಸ್ ಕಂಡಕ್ಟೆಡ್ ಸಕ್ಸಸ್ಫುಲಿ. ಈ ಥರ ನೀವು ಈ ಓಪನಿಂಗ್ ಅನ್ನೋದು ಸ್ಟಾರ್ಟ್ ಮಾಡಬೇಕು. ನಮಗೆ ಡೈಲಾಗ್ ರೈಟಿಂಗ್ದೇ ರೈಟ್, ಐ ಕಾಂಟ್ ಬಿಲೀವ್ ದಿಸ್ ಹ್ಯಾಪೆಂಡ್ ಅಂದಪ್ಲೆ ಒಂದು ಓಪನಿಂಗ್ ಲೈನ್ ಅನ್ನೋದು ನೀವು ಬರಂಡಿ. ರೈಟ್, ಇದೊಂದು ನಾನು ಕೇಳ್ತಿದ್ದೆ ನಾನು. ಓಕೆ, ನಿಮ್ಮ ಎಕ್ಸಾಮ್ದೇ, ನಿಮ್ಮ ಬೋರ್ಡ್ ಎಕ್ಸಾಮ್ದೇ ಹಿಂಗೆ ಬರ್ದಿರ ಅನ್ಕೊಂಡು ನಿಮ್ಮ ಕ್ವೆಶನ್ ತಗ್ಗಟ್ಟು ಯು ವಿಲ್ ಡೆಫಿನೆಟ್ಲಿ ಗೆಟ್ ಅ ಹೈಯೆಸ್ಟ್ ಸ್ಕೋರ್. ಯಾಕಂದರೆ ಈ ಥರ ಯಾರು ಬರೋಕ್ಕಿಲ್ಲಲ್ಲ. ಟ್ರೈ ದಿಸ್. ಓಕೆ, ಏನಾಗೋದು, ಇನ್ಪುಟ್ಸ್ ನಾವು ಎಷ್ಟು ತಗೊಂಡ್ರೆ ಅಷ್ಟು ನಿಮಗೆ ಒಳ್ಳೆಯದು. ತಕೊಂಡು ಎಕ್ಸಿಕ್ಯೂಷನ್ ಮಾಡೋಣ, ಎಕ್ಸಿಕ್ಯೂಷನ್ ಮಾಡ್ರೆ ನಿಮಗೆ ನಿಮ್ಮ ಸ್ಕೋರ್ ಅನ್ನೋದು ಸ್ವಲ್ಪ ಬೂಸ್ಟಪ್ ಆಗ್ತವೆ. ಫಾಲೋಡ್ ಬೈ ಎಸ್ಸೆ ಇದೆ, ಎಜುಕೇಷನ್ ಇಸ್ ಅ ಕೀ ಟು ನ್ಯಾಷನಲ್ ಡೆವಲಪ್ಮೆಂಟ್. ಸೊ ಈ ಥರ ನೀವು ನಾನು ಏನು ಕೇಳೋ ಕೂಡ ಅದು ಫಾಲೋ ಆಗಿ ಎಕ್ಸ್ಟ್ರಾ ಕೂಡ ನಾನು ಕೇಳ್ತೀನಿ, ಇವೆಲ್ಲ ನೀವು ಫಾಲೋ ಆಗಿ ಬರಟ್ಟಿ. ಸೆಕೆಂಡ್ ಹ್ಯಾಕ್ ಏನು ಗೊತ್ತಾ, ಒಂದು ನೀವು ಟೈಮ್ ಅನ್ನೋದು ನೋಡ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ಸ್ ಅನ್ನೋದು ನೀವು ಚೆಕ್ ಮಾಡ್ಕೊಬೇಕು. ರಿವ್ಯೂ ಅಂದ್ರೆ ಏನು, ಚೆಕ್ ಮಾಡ್ಕೊಬೇಕು. ಚೆಕ್ ಟ್ರಿಕ್ ಏನಂದರೆ ಒಂದು ಕ್ಯಾಪಿಟಲ್ ಲೆಟರ್ಸ್ ಲೈನ್ ಸ್ಟಾರ್ಟಿಂಗ್ದೇ ಸ್ಟಾರ್ಟ್ ಮಾಡೋದ್ಮೇಲೆ ನೀವು ಸಿ ಅಂದರೆ ಕ್ಯಾಪಿಟಲ್ ಲೆಟರ್ಸ್ ನೀವು ಸ್ಟಾರ್ಟ್ ಮಾಡಿದ್ರೆ ಇಲ್ಲವಾ, ಇಕ್ಕಿದ್ರೆ ಇಲ್ಲ ಬಂದಪ್ಪ ನೀವು ಚೆಕ್ ಮಾಡ್ಕೊಂಡು. ಫುಲ್ ಸ್ಟಾಪ್ಸ್ ಕೂಡ ಇಂಪಾರ್ಟೆಂಟ್. ಓಕೆನಾ, ಸ್ಪೆಲ್ಲಿಂಗ್ಸ್ ನೀವು ಕರೆಕ್ಟಿಗೆ ವೆರಿಫೈ ಮಾಡ್ಕೊಬೇಕು. ಫಾಲೋಡ್ ಬೈ ಫಾರ್ಮಲ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ದೇ ನಾವು ಫಾರ್ಮಲ್ ಟೋನ್, ಇಲ್ಲಿ ಟೋನ್ ಅನ್ನೋದು ಸೂಪರ್ ಡೂಪರ್ ಇಂಪಾರ್ಟೆಂಟ್. ಟೋನ್ ಅನ್ನೋದು ಫಾರ್ಮಲ್ಲೇ ಬರ್ದಿರ ಇಲ್ಲವ ಅಂದಪ್ಲೆ ನೀವು ಮಾಡ್ಕೊಬೇಕು. ಸೊ ಇಲ್ಲಿ ನೀವು ಈ ಕ್ರಿಯೇಟಿವ್ ರೈಟಿಂಗ್ ಬರೋದ್ನಲ್ಲಿ ನೀವೇನು ಚೆಕ್ ಮಾಡ್ಕೊಬೇಕಂದ್ರೆ ಒಂದು ರೈಟ್ ಏನಂದರೆ ಫಸ್ಟ್ ಗ್ರಾಮರ್ ಅನ್ನೋದು ಒಳ್ಳೆ ಥರ ನಾವು ಎಕ್ಸ್ಪ್ಲೇನ್ ಮಾಡಿದರೆ ಇಲ್ಲವ ಅಂದಪ್ಲೆ ನಾವು ನಮ್ಮಷ್ಟು ನಾವು ಫಸ್ಟ್ ರಿವ್ಯೂ ಮಾಡ್ಕೊಬೇಕು, ಚೆಕ್ ಮಾಡ್ಕೊಬೇಕು. ಹಿಂಗೆ ಒಂದು ಚೆಕ್ ಲಿಸ್ಟ್ ಅನ್ನೋದು ನಿಮ್ಮ ಎಕ್ಸಾಮ್ದೇ ಇಟ್ಕೊಂಡು ಜಸ್ಟ್ ನೀವು ವಾಚ್ ತಗೊಂಡು ಹೋದಿರಲ್ಲ, ವಾಚ್ ತಗೊಂಡು ಒಂದು ನಾಟ್ ಇವನ್ 30 ಸೆಕೆಂಡ್ಸ್ 10 ಸೆಕೆಂಡ್ಸ್ದೇ ನೀವು ಏನು ಬರ್ದಿರ ಅದು ನಮ್ಮ ಕ್ರಿಯೇಟಿವ್ ರೈಟಿಂಗ್ದೇ ಇವೆಲ್ಲ ನೀವು ಚೆಕ್ ಮಾಡ್ಕೊಂಡು ಪರ್ ಆನ್ಸರ್ ಬಿಫೋರ್ ಸಬ್ಮಿಟಿಂಗ್ ಯುವರ್ ಪೇಪರ್. ಓಕೆನಾ, ಮಾಡ್ತೀರಾ ಚಾಂಪಿಯನ್ಸ್? ಓಕೆ, ಸೊ ಫಸ್ಟ್ ಇದು ಸ್ಕ್ರೀನ್ಶಾಟ್ ತಗೊಂಡೆ ನಾನು. ಸ್ಕ್ರೀನ್ಶಾಟ್ ತಗೊಂಡ್ಬಿಟ್ಟು ರೈಟ್ ತಗೊಂಡಿದ್ರೆ ಸ್ಕ್ರೀನ್ಶಾಟ್ ತಗೊಂಡಿದ್ರೆ ರೈಟ್. ಸೊ ಇದೇ ಲೆಟರ್ ರೈಟಿಂಗ್ದೇ ಏನು ರೂಲ್ ARBCE ಇದು ನೀವು ಫಾಲೋ ಆಗಂడి. ಓಕೆ, ದೆನ್ ರಿಪೋರ್ಟ್ ರೈಟಿಂಗ್ದೇ 5W + 1H. ಓಕೆನಾ, ಅಂದರೆ ಏನು ಎಲ್ಲ WH ಫಾರ್ಮ್ಸ್. ದೆನ್ ಫಾಲೋಡ್ ಬೈ ವಿ ಹ್ಯಾವ್ ಅ ಡೈಲಾಗ್ ರೈಟಿಂಗ್ ERF ಏನದು ಎಮೋಷನ್, ರಿಯಾಕ್ಷನ್ ಆ್ಯಂಡ್ ಫ್ಯೂಚರ್. ಓಕೆ, ದೆನ್ ವಿ ಹ್ಯಾವ್ ಅ ಎಸ್ಸೆ ರೈಟಿಂಗ್ದೇ IPC. ಓಕೆ, ಹೆಂಗವೆ ಈ ಹ್ಯಾಕ್ಸ್ ನಾವು ಈಸಿ ಅವಲ್ಲ ರೈಟ್. ಓಕೆ, ದೆನ್ ನಾನು ಈ ಬ್ಲೂ ಪ್ರಿಂಟು ರೈಟ್. ಸೊ ಈ ಕ್ರಿಯೇಟಿವ್ ರೈಟಿಂಗ್ ಟಿಪ್ಸ್ ಅನ್ನೋದು ನಾನು ಈ ಥರ ನಿಮಗೆ ಕೊಟ್ಟಿನಿ. ಇದೊಂದು ಬ್ಲೂ ಪ್ರಿಂಟ್ ತರಹ ಎಲ್ಲರೂ ಫಾಲೋ ಆಗಬೇಕು ಅಂದಪ್ಲೆ ನಾನು ಅನ್ಕೊತಿದ್ದೇನೆ. ಫಾಲೋ ಆಗ್ತಿರ ಇಲ್ಲವಾ ರೈಟ್. ಈ ಸೀಕ್ರೆಟ್ಸ್ ಎಲ್ಲ ನಿಮ್ಮ ಫ್ರೆಂಡ್ಸ್ದು ನಿಮ್ಮ ಕ್ಲಾಸ್ದೇ ಶೇರ್ ಮಾಡ್ಕೊಂಡು ಹಿಂಗೆ ಈ ಥರ ಹಿಂಗೆ ಬರೋಚ್ಚು ಅಂದರೆ ಎಷ್ಟು ಇಂಟೆಲಿಜೆಂಟಾ ನೀನು ಹೆಂಗೆ ಕನ್ಪೆಟ್ಕೊಂಡಿದ್ದೀರಿ, ಇವೆಲ್ಲ ಹೆಂಗೆ ತಿಳ್ಕೊಂಡಿದ್ದೀರಿ ನೀವು ಅಂದಪ್ಪಲೆ ನಿಮ್ಮ ಫ್ರೆಂಡ್ಸ್ ನಿಮ್ಮೆಲ್ಲ ಇನ್ನೂ ಹೆಚ್ಚು ಪ್ರೈಸ್ ಮಾಡ್ತಾರೆ, ಹೌದಾ ಅಲ್ಲನ ರೈಟ್. ಸೊ ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ SSLC ಬೋರ್ಡ್ ಎಕ್ಸಾಮ್ 2027ನ ಕ್ರ್ಯಾಕ್ ಮಾಡಬೇಕು ರೈಟ್. ನೀವು ಕ್ರ್ಯಾಕ್ ಮಾಡ್ತೀರ ಅನ್ನಪ್ಪಲ್ಲ ನಾನು ಅನ್ಕೊತಿದ್ದೀನಿ. ಸೊ ಇಲ್ಲಿ ವಿ ಹ್ಯಾವ್ ರಿವ್ಯೂಡ್ ಆಲ್ ದ ಕ್ರಿಯೇಟಿವ್ ರೈಟಿಂಗ್ ಸ್ಕಿಲ್ಸ್
ರೈಟ್? ಇದೇ ಲೆಟರ್, ಡೈಲಾಗ್, ಎಸ್ಸೆ, ರಿಪೋರ್ಟ್. ಸೊ ರೆಗ್ಯುಲರ್ ಪ್ರಾಕ್ಟೀಸ್ ಅನ್ನೋದು ನೀವು ಮಾಡಿ, ಫಾರ್ಮ್ಯಾಟ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡಂడి. ಆ್ಯಂಡ್ ಯು ಕ್ಯಾನ್ ಕಾನ್ಫಿಡೆಂಟ್ಲಿ ಸ್ಕೋರ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ದ ರೈಟಿಂಗ್ ಸೆಷನ್. ಓಕೆನಾ? ಆ್ಯಂಡ್ ಈ ಕ್ರಿಯೇಟಿವ್ ರೈಟಿಂಗ್ ಸೆಷನ್ ಅನ್ನೋದು ನಿಮಗೆ ಹೆಲ್ಪ್ ಆರ್ರೆಗಾನ ಡೋಂಟ್ ಫರ್ಗೆಟ್ ಟು like, share and subscribe to the channel, because we'll keep on practicing, keep on learning, and we will prove one day that ಎಕ್ಸಾಮ್ದಾಗ ಕೂಡ ನಾವು ಹೈಯೆಸ್ಟ್ ಸ್ಕೋರ್ ಮಾಡ್ತೀವಿ ಅಂದಪ್ಪಳ ನಾವು ಪ್ರೂವ್ ಮಾಡ್ತೀವಿ. ಹೌದಲ್ಲನ? ಸೊ ಈ ಮಾಸ್ಟರ್ ಕ್ಲಾಸ್ ಅಂದರೆ ಕ್ರಿಯೇಟಿವ್ ರೈಟಿಂಗ್ ಮಾಸ್ಟರ್ ಕ್ಲಾಸ್ ಅನ್ನೋದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಲ್ಲವಾ? ಕಮೆಂಟ್ ಮಾಡಂడి. ಐ ಆಮ್ ರೆಡಿ ಅಂದಪ್ಪಲೆ, right? And all the best for your preparation of this particular section. Okay na? Right? Bye bye all. Thank you so much for watching me, and see you all in the next video. Bye.